ತುಂಬ ಜನ ಗುರುಪೂರ್ಣಿಮೆ ಮಹತ್ವವನ್ನು ಹೇಳಿದ್ದಾರೆ. ವಿಶೇಷವಾಗಿ ಡಾಕ್ಟರ್ ಗುರುಗಳು ಅಸಿಗರ್ ಶ್ರೀವಂತರವರು, ಇರ್ಪಲ್ ಅವರು, ಶಿವಯೋಗಿಯವರು, ನಮ್ಮ ಹಿರೇಗೌಡರಂತೂ ಸಹಿಯೇ ಸಹಿ. ಅವ್ರು ಮಾತಾಡಕತ್ತೀರಿ ಕಡ 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 ವೀರಭದ್ರ ಮಾತಾಡ್ತಾರೆ. ಅವ್ರು ಜ್ಞಾನಿ ಅದಾರ. ಅವರು ನೋಡಲಿಕ್ಕೆ ಒಬ್ಬ ಗಮಾರನ ಕಂಡ್ರು ಕೂಡ ಅವರಲ್ಲಿ ಜ್ಞಾನದ ಕಣಿ ಅವರು. ಆ್ಯಕ್ಚುಲಿ ಅದು ಅಧ್ಯಾತ್ಮದ ಜ್ಞಾನದ ಕಣಿ ಅವರು. ಅವರು ಅನೇಕ ಕಡೆ ಯೋಚನೆ ಮಾಡಲಿಕ್ಕೆ ಹೋಗ್ತಾರೆ. ಜನರು ಅವರನ್ನು ಆಹ್ವಾನ ಮಾಡ್ಕೊತಾರೆ. ಅದೇ ಥರ ನಮ್ಮ ಕಿರಣ್ ಇರ್ಪಲ್ ಅವರು ಕೂಡ ನಮ್ಮೊಡನೆ ನಮ್ಮ ಬಾಲ್ಯದೊಳಗೆ ಇಲ್ಲೇ ಆಶ್ರಮದಾಗ ಇದ್ದವರು. ಅವರು ಕಿರಣ್ ಇರ್ಪಲ್ ಅವರು ಬಾಲ್ಯದಲ್ಲಿ ಆಶ್ರಮದೊಳಗೆ ಅವರು ತಮ್ಮ ಕಾಲವನ್ನು ಹೆಚ್ಚು ಕಳೆದಿದ್ದಾರೆ. ಅವರು ಸಹಜ ಬಂದು ನಾನು ಸ್ವಲ್ಪ ಮಾತಾಡ್ತೀನಿ ಅಂತ ಹೇಳಿದ್ರು. ಅವರಿಗೆ ಅನುಕೂಲ ಮಾಡಿಕೊಟ್ಟಿವಿ. ಅವರು ಕೂಡ ವಾಗ್ಮಿಗಳಿದ್ದಾರೆ, ಪ್ರವಚನಕಾರರಿದ್ದಾರೆ. ಸೊ ತಾವೆಲ್ಲ ಸಾಧಕರು, ಆಶ್ರಮದ ಸಾಧಕರು ಕುಡಿದ್ದೀರಿ, ಹಳೆಯ ಸಾಧಕರು ಇದ್ದೀರಿ, ಎಲ್ಲರೂ ಸೇರಿದ್ದೀರಿ. ಇದು ನಿಮ್ಮ ಫಂಕ್ಷನ್. ಇದು ಹೌದಾ? ನಿಮ್ಮ ಮಕ್ಕಳ ಬರ್ತ್ಡೇ ಇದ್ದಾಗ ಅವ್ರಿಗೆ ಗೊತ್ತಾಗೋದಿಲ್ಲ. ನೀವು ಅವ್ರಿಗೆ ಕಿರೀಟ ಇಡ್ತೀರಿ, ಹಾರ ಹಾಕ್ತೀರಿ, ಪುಕ್ಕ ಇಟ್ಟು ಏನೇನೇನೋ ಇದು ಮಾಡ್ತೀರಿ. ಎಷ್ಟು ಚಂದ ಮಾಡ್ತೀರಿ. ಇರೋ 4 ಚೌಕಟ್ಟಿನೊಳಗೆ ಏನು ಮಜಾ ಮಾಡ್ತೀರಿ. ಉದ್ದೇಶ ಖುಷಿಯಿಂದ ಇರಬೇಕು, ಖುಷಿಯಿಂದ ಆಚರಣೆ ಮಾಡಬೇಕು. ಹಂಗೆ ನಿಮ್ಮ ಕೈಯಾಗಿ ಇವತ್ತು ನಿಮ್ಮ ಕೂಸಾಗಿ ನಾ ಸಿಕ್ಕಿ ನೀವು ಶಿಕಾರ ಮಾಡಿರಿ, ಪಾತ್ಪೂಜೆ ಮಾಡ್ಕೊಂಡ್ರಿ. ಇದು ನನಗೆ ಮಾಡ್ಕೊಂಡಿದ್ದು ಅಂತ ತಿಳ್ಕೊಂಡ್ರೆ ಜಗತ್ತಿನೊಳಗೆ ನನ್ನಂತ ಮೂರ್ಖಾಯ ಆಗಿಲ್ಲ. ನೀವು ನನಗೆ ಮಾಡಿಲ್ಲ. ಗುರು ಅನ್ನವ ಜ್ಞಾನ ಅನ್ನೋದು ವ್ಯಕ್ತಿ ವಾಚಕ ಅಲ್ಲ. ಗುರು ಅನ್ನೋದು ವ್ಯಕ್ತಿ ವಾಚಕ ಅಲ್ಲ, ಜ್ಞಾನದ ವಾಚಕ ಅಲ್ಲ. ಯಾರು ಜ್ಞಾನಿಗಳದಾರ, ಯಾರು ನಿಮಗೆ ಬ್ರಹ್ಮೋಪದೇಶ ಕೊಡ್ತಾರ, ಯಾರು ಹೇಳಿದಿಲ್ಲ ಆತ್ಮಾನುಭವದ ಬಗ್ಗೆ ಹೇಳ್ತಾರ, ಅವರೆಲ್ಲ ಗುರುಗಳೇ. ಒಬ್ರು ಯಾರೋ ಹೇಳಿದ್ರು, ಗುರುಗೆ ಮತ್ತು ಶಿಕ್ಷಕರಿಗೆ ವ್ಯತ್ಯಾಸ ಏನಾಗುತ್ತಪ್ಪ? ಗುರುಗಳಿಗೆ ಮತ್ತು ಶಿಕ್ಷಕರಿಗೆ ವ್ಯತ್ಯಾಸ ಏನಾಗುತ್ತದೆ? ಶಿಕ್ಷಕರು ಅವರು ಕೂಡ ಪವಿತ್ರರೇ, ಪೂಜ್ಯರುಗಳೇ. ಆದ್ರೆ ಶಿಕ್ಷಕರು ಕಲಿಸ್ತಕ್ಕಂಥ ವಿದ್ಯೆ ಲೌಕಿಕ ವಿದ್ಯೆ ಆಗ್ತದೆ. ಲೌಕಿಕ ವಿದ್ಯೆ, ಹೊಟ್ಟೆಪಾಡಿನ ವಿದ್ಯೆ, ಹೌದಾ? ಆಡಳಿತಾತ್ಮಕ ವಿದ್ಯೆ ಅದ. ಮುಂದೆ ನೀವು ಎ.ಸಿ ಆಗ್ಬೋದು, ಬಿ.ಸಿ ಆಗ್ಬೋದು, ಹೌದಾ? ಇಂಥ ಒಂದು ಆಡಳಿತಾತ್ಮಕ ವಿದ್ಯೆ ಮತ್ತು ಹೊಟ್ಟೆಪಾಡಿನ ವಿದ್ಯೆ ಕಲಿಸ್ತಾರೆ. ನೀವು ನೋಡಿರ್ಬೇಕಾರ B.Sc ಆಗಿರಲಿ, B.A ಆಗಿರಲಿ, MBA ಆಗಿರಲಿ, M.Sc ಆಗಿರಲಿ, ಏನೇ ಆಗಿರಲಿ, MBBS ಆಗಿರಲಿ, ನೀವು ಕಲಿತು ಒಂದು 20 ವರ್ಷ ಸುಮ್ಮನೆ ಕೂತ್ರಪ್ಪ ಅಂತಂದ್ರೆ ಅದು ಮರೆತು ಹೋಗ್ತೀವಿ. ನಿಮಗೆ BAMS ಏನು ಗೊತ್ತಾಗುದಿಲ್ಲ, MS ಏನು ಗೊತ್ತಾಗುದಿಲ್ಲ, BSc ಏನು ಗೊತ್ತಾಗುದಿಲ್ಲ, ಮರೆತು ಹೋಗ್ಬಿಡ್ತೀವಿ. ಆ ಶಿಕ್ಷಕರು ಕಲಿಸೋದು ಮರೆತು ಹೋಗ್ತಕ್ಕಂಥ ವಿದ್ಯೆಯನ್ನು ಕಲಿಸ್ತಾರೆ 4 ಗೋಡೆಗಳನ್ನು. ಗುರು ಅನ್ನೋ ಹಂಗಿಲ್ಲ. ಗುರು ನಾವು ಅರಿತುಕೊಳ್ತಕ್ಕಂಥ ವಿದ್ಯೆ ಕಲಿಸ್ತಾನ. ಯಾರು ಅರಿತುಕೊಳ್ಳೋದಂದ್ರೆ ಆತ್ಮಾನುಭವ ವಿದ್ಯೆ, ಹೌದಾ? ನಿಮ್ಮ ಅದಕ್ಕೆ ಎಷ್ಟು ಶ್ಲೋಕಗಳನ್ನು ಹೇಳ್ತಾರೆ ಗೊತ್ತೇನು? ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರು ಮೀಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಎಷ್ಟು ಜನ ಇಲ್ಲಿ ನಾನು ಕಲಿತದ್ದು ಅಪಾರ ಜ್ಞಾನದ, ನಾ ಹೇಳ್ಕೋಬಾರ್ದು, ಹೇಳಿದ್ರೆ ಅಹಂಕಾರ ಆಗ್ತದೆ. ಆದ್ರೆ ಯಾವ ಜನ್ಮದ ಪುಣ್ಯನ ಏನೋ 4 ಜನ್ಮದಾಗ ನೀವೆಲ್ಲರೂ ಕಲೀಲಾರದೇ ಇರ್ತಕ್ಕಂಥದ್ದು ನಾನು ಒಂದೇ ಜನ್ಮದಾಗ ಕಲಿತೇನೆ. ಅದು ನನ್ನ ಪೂರ್ವಜನ ಪುಣ್ಯ, ನನ್ನ ತಂದೆ ತಾಯಿಗಳ ಆಶೀರ್ವಾದ. ಎಷ್ಟು ಡಿಗ್ರಿ ಮಾಡಿ ನನಗೆ ಗೊತ್ತಿಲ್ಲ. 10 ಪೇಜ್ ಆಗ್ತದೆ. ನಂದು ಬಯೋಡಾಟಾ ಬರೆದ್ರಪ್ಪ 10 ಪೇಜ್ ಆಗ್ತದೆ. 5 MA. ಮತ್ತೆ ಏನು ಎಷ್ಟು ಕಲಿತೇನೆ ಅಂತಂದ್ರೆ 187 ಟೋಟಲ್ ಡಿಗ್ರೀಸ್. ಎಷ್ಟು ಕಲಿಬಾರ್ದು ಮನುಷ್ಯ? ಒಬ್ಬ ಏನು ಕಲಿತಾನೆ? ಒಂದ 2 ನೃತ್ಯ ಕಲಿತೆ, ಟೇಲರಿಂಗ್ ಕಲಿತೆ, ಗುಂಪು ಕಲಿತೆ, ಇದು ಕರಾಟೆ ಕಲಿತೆ, ಏನು ಕಲೀಲಿಲ್ಲ. ಯೋಗ ಕಲಿತೆ. ಯೋಗದಲ್ಲಂತೂ ಹೇಳ್ಕೋಬಾರ್ದು, ಹೌದಾ? ಅನೇಕ ವಿದ್ಯೆಗಳನ್ನ ಕಲಿತಿದ್ದೀನಿ. ಅದಕ್ಕೆ ನನ್ನ ಕಡೆ ಜನ ಬರ್ತಾರೆ. ಆದ್ರೆ ಬಂದು ಬೋಧೆಯನ್ನು ತೆಗೆದುಕೊಳ್ಳೋದಿಲ್ಲ, ಆಧ್ಯಾತ್ಮ ತೆಗೆದುಕೊಳ್ಳೋದಿಲ್ಲ. ನಾನು 3,000 ವಿಡಿಯೋ ಮಾಡಿದ್ದೇನೆ. ಅದ್ರಾಗ ಆಧ್ಯಾತ್ಮಿಕತೆ ಕುರಿತು ಕೊಟ್ರಪ್ಪ ಅಂತಂದ್ರೆ, ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ 100 ಮಂದಿ ನೋಡೋದಿಲ್ಲ, 100 ಮಂದಿ ನೋಡೋದಿಲ್ಲ, ಹೌದಾ? ಆದ್ರೆ ಅದನ್ನೇ ತಂತ್ರ ರೂಪದಲ್ಲೂ ನಾ ಕೊಡ್ತೇನೆ.
ನಿಮ್ಮ ಶ್ರೀಮಂತಿಕೆಯನ್ನು ಹೆಚ್ಚು ಮಾಡಿಕೊಳ್ಳುವುದು ಹೇಗೆ, ಹಣಕಾಸಿನ ವ್ಯವಸ್ಥೆಯನ್ನು ಸರಿಪಡಿಸಿಕೊಳ್ಳುವುದು ಹೇಗೆ, ಸಾಲ ಮುಟ್ಟಿಸುವುದು ಹೇಗೆ, ಹೆಂಡತಿಯನ್ನು ಸರಿದಾರಿಗೆ ತರುವುದು ಹೇಗೆ ಅಂತ ಕೊಟ್ಟರಪ್ಪ ಅಂತಂದ್ರೆ 10,000 ಯೂಸ್ ಬರ್ತಾವ. 10,000. ಹೌದಾ? ಅದೇ ಜನಕ್ಕೆ ಏನು ಬೇಕಾಗಿಲ್ಲ, ಅದಕ್ಕೆ ಅವರು ದುಃಖದಿಂದ ಬಳಲ್ತಾ ಇದ್ದಾರೆ. ನಿಮಗೆ ಯಾವ್ದನ್ನು ಪಡ್ಕೋಬೇಕಾಗಿತ್ತು ಅದನ್ನು ಪಡ್ಕೊಳ್ಳಿಲ್ಲ, ಯಾವ್ದು ನಶ್ವರ ಇದೆ ಅದನ್ನು ಪಡ್ಕೊಳ್ಳೋಕತ್ತೀರಿ ನೀವು. ಯಾವುದು ಇದು ಮುಗಿಲಾರದ ಕಥೆ ಅದು ನಿಮ್ ಬದುಕು. ನೀವು ಮೊದ್ಲು ಏನಂದ್ರಿ, ನನಗೊಂದು ನೌಕರಿ MA ಮಾಡಿದ್ರೆ ಚಲೋ ಅಂತ ಅನ್ಕೊಂಡ್ರಿ, ಸುಖ ಅಂತ ತಿಳ್ಕೊಂಡ್ರಿ. MA ಮಾಡಿದ್ರಿ, ಸುಖ ಸಿಗಲೇ ಇಲ್ಲ. ಆಮೇಲೆ ಬಂತು ನನ್ನ ನೌಕರಿ ಸಿಕ್ಕರು ಸುಖ ಅಂತ ಅನ್ಕೊಂಡ್ರಿ, ನೌಕರಿ ಸಿಕ್ತು, ಸುಖ ಸಿಗಲೇ ಇಲ್ಲ. ಅವಾಗ ಅನಿಸ್ತು ನಾ ಮದುವೆ ಆದ್ರೆ ಸುಖದಿಂದ ಇರ್ತೀನಿ ಅನಿಸ್ತು. ಮದುವೆ ಆದ್ರೆ ಅವಾಗೂ ಸುಖ ಸಿಗ್ಲಿಲ್ಲ, ಯಾಕಂದ್ರೆ ಮಕ್ಕಳಾಗಬೇಕು ಅನಿಸ್ತಲ್ಲ. ಮಕ್ಕಳು ಅದು ಅವಾಗ ಸುಖ ಸಿಗ್ಲಿಲ್ಲ. ಯಾಕೆ ಸಿಗ್ಲಿಲ್ಲಪ್ಪ ಅಂದ್ರೆ ಮಕ್ಕಳು ದೊಡ್ಡವರಾಗಬೇಕು, ಮಕ್ಕಳಿಗೆ ನೌಕರಿ ಸಿಗ್ಬೇಕು. ಅವರು ದೊಡ್ಡವರಾದ್ರು ಆದ್ರೂ ಸುಖ ಸಿಗಲಿಲ್ಲ. ಯಾತಕ್ಕಪ್ಪ ಅಂದ್ರೆ ಮಕ್ಕಳಿಗೆ ನೌಕರಿ ಸಿಗ್ಬೇಕು. ಅವಾಗ ಸಿಗ್ತಾ, ಅದು ಸಿಗಲಿಲ್ಲ. ಮತ್ತೆ ಮಕ್ಕಳಿಗೆ ಮಕ್ಕಳಾಗಲಿಲ್ಲ ಅನ್ಸು, ದುಃಖ. ಮೊಮ್ಮಕ್ಕಳನ್ನ ಕಾಣ್ಬೇಕು ಅನ್ನೋ ದುಃಖ. ಎಂಡ್ಲೆಸ್ ಮುಗಿಯದ ಕಥೆ ನಮ್ದು. ಬದುಕಿನುದ್ದಕ್ಕೂ ಹೀಗೆ ಯಾವುದರ ಬೆನ್ನ ಹತ್ತಿ ಹೋಗ್ತೀವಿ. ಮಾಯಾ ಮರೀಚಿಕೆ ಸಿಗಲಿಲ್ಲ ಸುಖ. ಜಗತ್ತಿನೊಳಗ ಮದುವೆ ಆದವರು ಸುಖದಿಂದಿಲ್ಲ, ಮದುವೆ ಆಗದಿದ್ದವರು ಸುಖ ಇಲ್ಲ. ಜಗತ್ತು ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ ಎಷ್ಟೋ ಮಂದಿ ಹೇಳಿದ್ರು ಮಕ್ಕಳ ಸುಖ ಅಂದ್ರು, ಮಕ್ಕಳಿದ್ದವ್ರಿಗೂ ಸುಖ ಇಲ್ಲ, ಮಕ್ಕಳು ಇಲ್ಲದೇ ಇದ್ದವ್ರಿಗೂ ಸುಖನೇ ಇಲ್ಲ. ರೊಕ್ಕ ಇದ್ರು ಸುಖ ಇಲ್ಲ, ರೊಕ್ಕ ಇಲ್ಲದೇ ಇದ್ರು ಸುಖ ಇಲ್ಲ. ಶ್ರೀಮಂತಿಗೆ ಎಷ್ಟು ಮಂದಿಗೆ ಐತಿ, ಏನ್ ತಿಂತಾರ್ರಿ? ನನಗೆ ಅನ್ಸುತ್ತ, ನನಗೆ ಯಾರೋ 1 ಕೋಟಿ ಕೊಟ್ರೆ ಏನ್ ಮಾಡ್ಬೇಕಪ್ಪ ಭಯ ಬರ್ತದೆ. ನನಗೆ ಏನ್ ಇಡ್ಬೇಕಂತ ನನಗೆ ರೊಕ್ಕ ಬೇಕಾಗಿರ್ತಾರೆ. ಆದ್ರೆ ಅಕಸ್ಮಾತ್ ಯಾರ ನಮ್ ಶ್ರೀಮಂತ ಒಂದು ಕೋಟಿ ತೋರಿ ಗುರುಗಳು ಅಂತ ಕೊಟ್ರಪ್ಪ ಅಂದ್ರೆ ಭಯ ಬರ್ತದೆ ನನಗೆ ಜನ. ಯಾಕಂದ್ರೆ ಏನ್ ಮಾಡ್ಬೇಕು ಅನ್ನೋದು, ಎಲ್ಲಿಂದ ಬಂದಂತ ಕೇಳ್ತಾರ. ಅವರು ಹೆಂಗ್ 100 ಕೋಟಿ 1000 ಕೋಟಿ ಹೆಂಗ ಅವರು ವ್ಯವಹಾರ ಮಾಡ್ತಾರ ಗೊತ್ತಿಲ್ಲ ನನಗೆ. 1 ಕೋಟಿ ಬಂದ್ರೆ ಭಯ ಬರ್ತದೆ. ಹೌದು, ಆದ್ರೆ ರೊಕ್ಕ ಬೇಕಾಗೈತಿ. ಎಷ್ಟು ಬೇಕು? ಯಾರು ಸುಖ ತಿಂದಿಲ್ಲ. ಯಾತಕ್ಕೆ ನಾನು ಸಾರಿ ಹೇಳ್ತೇನಪ್ಪ ಅಂದ್ರೆ, ಇವತ್ತು ಅಂಬಾನಿ ಅಂತ ಶ್ರೀಮಂತರು ಸಹಿತ ಬಂದಾರೆ. ಹೌದಾ? ಹೋಗಲ್ಲ ಅಂತ ತಿಳ್ಕೊಂಡು ಸೊಲ್ಲಾಪುರದ ಹೇಳಬಾರ್ದು, ಸಾರಿ, ಒಬ್ರು ಸೊಲ್ಲಾಪುರದ ಕಿಂಗ್ ಅಂತ ಅವ್ರು. ಹೌದಾ? ಚಾದರ್ ಕಿಂಗ್ ಅಂತಂದಾರ ಅವ್ರಿಗೆ. ಅವ್ರು ಬಂದ್ರು ಬೋದ್ ಹತ್ರ. ಯಾಕೆ ಅಂದ್ರೆ ಸಂಸಾರಿಕ ದುಃಖ. ಗುರುಗಳ ನಾನು ಇನ್ಕಮ್ ಟ್ಯಾಕ್ಸ್ ಉಳಿಸ್ಬೇಕಂತ ತಿಳ್ಕೊಂಡು ನಾನು ನನ್ನ ಮಕ್ಕಳು ದೊಡ್ಡವರಾಗ್ಯಾರ, ಅವ್ರ ಕಡೆಗೆ ಚಾವಿ ಕೊಟ್ಟೆ, ಮತ್ತೆ ಎಲ್ಲಾ ಹೆಸರಲ್ಲಿ ಆಸ್ತಿ ಬರೆದು ಬಿಟ್ಟೆ. ಹೌದಾ? ಎಲ್ಲ ಹೆಸರಲ್ಲಿ ಆಸ್ತಿ ಬರುತ್ತೆ. ಆಗ ಒಂದು ತಪ್ಪು ಮಾಡಿದೆ. ಏನ್ ತಪ್ಪು ಮಾಡಿದ್ನಪ್ಪ ಅಂದ್ರೆ, ಸಾಲ ಮಾಡಿದ್ದೆ ಸುಮ್ನೆ ಇರ್ಲಿ ಬೇಕಾಗಿರ್ಲಿಕ್ಕೆ ಸುಮ್ಮನೆ ಸಾಲ ಮಾಡ್ಬೇಕಲ್ಲ. ಅದೊಂದು ಟೆಕ್ನಿಕ್ ಅದು. ಸಾಲ ಮಾಡಿದ್ರಪ್ಪ ಅಂತ ಕೆಲವೊಂದು ಇದು ಬರ್ತಾವ. ಸಾಲ ಮಾಡಿದ್ರು, ಹೌದಾ? ಎಲ್ಲರಿಗೂ ಆಸ್ತಿ ಹಂಚಿದೆ, ಸಂಪತ್ತು ಹಂಚಿದೆ. ಆದ್ರ ಆ ಸಾಲ ನನ್ನ ಹೆಸರಲ್ಲಿ ಇತ್ತು, ನಾನು ಇಟ್ಕೊಂಡ್ಬಿಟ್ಟೆ. ಈಗ ಯಾರು ಸಾಲ ಮುಡಿಸೋದು ಗುರುಗಳ. ನನ್ನ ಕಡೆ ಏನು ಸಂಪತ್ತು ಇಟ್ಕೊಂಡಿಲ್ಲ, ಜಮೀನು ಇಟ್ಕೊಂಡಿಲ್ಲ, ಏನು ಇಟ್ಕೊಂಡಿಲ್ಲ. ಇದು ನನ್ನ ಮಕ್ಕಳು ಯಾರು ಮುಟ್ಸುದಿಲ್ಲ, ಅವರು ಮುಟ್ಸಕ್ ಒಳ್ಳೆ ಅಂತಾರ. ಮತ್ ನಾ ಏನ್ ಮಾಡ್ಬೇಕು? ಏನಾರ ಮಾಡಿ ಮುಟ್ಟಿಸ್ಬೇಕಾದ್ರೆ ಏನೂ ಇಲ್ಲ ನನ್ನ ಕಡೆ ಆಸ್ತಿ. ಯಾಕೆ ಎಲ್ಲರ ಹೆಸರೇ ಬರ್ಬಿಟ್ಟೆ ನಾನು. ಹತ್ಕೊಂಡ ನಾ ಅವ್ರ ಮಕ್ಕಳ ಕಲಿಸಿ ಹೇಳಿದೆ. ಹೌದಾ? ಹೇಳಿದೆ, ಆದ್ರೂ ಸಹಿತ ಕೆಲಸ ಆಗಲಿಲ್ಲ. ಸುಸೈಡ್ ಮಾಡ್ಕೊಂಡ್ರು. ಏನ್ ಮಾಡ್ತೀರಿ? ಹಡದ ಮಕ್ಕಳ ತಂದೆ ತಾಯಿಯರು ನಿಕೃಷ್ಟ ಮಾಡಿದ್ರು. ತಂದೆ ತಾಯಿ ದುಃಖಕ್ಕೆ ಆಗ್ಲಿಲ್ಲ. ಆದ್ರ ಮಕ್ಕಳನ್ನ ಜಾಯ್ನ್ ಮಾಡೋ ಕಾಲಕ್ಕೆ ಎಲ್ಲ ನಮ್ಮ ಬಾಯಿ ಅಂತ ಅವ್ರ ಬಾಯಿ, ಅವ್ರ ಸುಖಾನೇ ನಮ್ ಸುಖ ಅನಿಸುತ್ತ. ಎಷ್ಟು ಅವ್ರ ರಾಜಕುಮಾರ್ ಟೈಪ್ ಬೆಳೆಸ್ತೀವಿ. ಇವತ್ತಿನ ಎಲ್ಲಾ ತಂದೆ ತಾಯಿಯರಿಗೆ ಒಂದ ಆಸೆ, ನನ್ನ ಮಕ್ಕಳಾಗ್ತಾವ ಪ್ರತಿಯೊಬ್ಬರಿಗೂ. ಯಾಕಂದ್ರೆ ನೀವು ಏನು ತಂದೆ ತಾಯಿದ್ರಿ, ನೀವು ಕಷ್ಟಪಟ್ಟ ಮ್ಯಾಗ ಬಂದಿರಿ. ಇವತ್ತು ನಿಮ್ಮ ಸ್ಥಾನಕ್ಕೆ ಅಂತಸ್ತಿ ಬರಬೇಕಾದ್ರೆ ನೀವು ಕಷ್ಟಪಟ್ಟ ಮ್ಯಾಗ ಬಂದಿರಿ. ನೀವು ಒಂದೇ ಒಂದು ಉದ್ದೇಶ, ನನ್ನ ಮಕ್ಕಳು ಕಷ್ಟಪಡಬಾರ್ದು, ಸುಖ 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 ರಾಜಕುಮಾರನಾಗ ಬೆಳಿಬೇಕಂತೀರಿ. ಅದೇ ನಿಮ್ ಗುರುವಾಗ್ತದೆ. ಅವರಿಗೆ ನೀವು ಸರ್ಕಸ್ ಸಿಂಹ ಮಾಡಿದಿರಿ. ಬಂದ್ ಫೀಡ್ ಮಾಡ್ತಾರಲ್ಲ ಸರ್ಕಸ್ ಸಿಂಹ ಮಾಂಸ, ಹಂಗ ಮನ್ಯಾಗ ಕೂಡಿಸಿ ಚಂದ ಬೆಳೆಸಿದ್ರಿ. ಅವ್ರಿಗೆ ದುಡಿದು ಗೊತ್ತಾಗ್ಲಿಲ್ಲ. ನಿಮ್ಮ ಗಳಿಕೆದೊಳಗೆ ಹಿಂದ ನಿಮ್ಮ ದುಃಖ ಏನಿತ್ತು, ಟೆನ್ಷನ್ ಏನಿತ್ತು ಗೊತ್ತಾಗ್ಲಿಲ್ಲ. ಆರಾಮ್ ಬೆಳೆದ್ರು. ನಿಮ್ಮ ದುಃಖ ಅವ್ರಿಗೆ ಅರಿವಾಗಲೇ ಇಲ್ಲ.
ಕೊನೆಗೆ ಅಳ್ತೀರಿ ಕೂತ್ಕೊಂಡು ಅಳ್ತೀರಿ. ಇದು ಎಲ್ಲರ ಬದುಕು, ಎಲ್ಲರ ಬದುಕು. ಹೆಂಡತಿನ ಸುಖ ಇಲ್ಲ, ಮಕ್ಕಳಿನ ಸುಖ ಇಲ್ಲ, ಆಸ್ತಿಯಿಂದ ಸುಖ ಇಲ್ಲ, ಏನೂ ಇಲ್ಲ. ಆದಾಗ್ಯೂ ಸಹಿತ ಜನ ಅದರಿಂದ ಬೆನ್ನತ್ತಾರೆ. ದುಃಖ ಇದ್ರೆ ಬೆನ್ನತ್ತಾರೆ, ದುಃಖ ಐತಂದ್ರೆ ಗೊತ್ತು ಬೆನ್ನತ್ತಾರೆ. ನೋಡ್ಬೇಕಲ್ಲ, ಯಾರಿಗಾರ ಮದುವೆ ಮಾಡ್ಕೊಂತ ಮುಂಚೆ ಹೋಗಿ ಕೇಳ್ರಿ ಮದುವೆ ಆದವ್ರಿಗೆ, ಸರ್ ನಾನು ಮದುವೆ ಆಗ್ಬೇಕಂತೀನಿ, ಮತ್ತೆ ಹೆಂಗ ನೀವು ಮದುವೆ ಆಗಿರಲ್ಲ, ಮಾರಾಯ ಈಗ ಸುಖದಿಂದ ಚಂದ ಇರ್ಬೇಕಾಗ್ತದೆ, ಇರಬಾರ್ದು ನೀ ಅಂತ. ನಾವು ಸಿಕ್ಕರು ಸಹಾಯಕತ್ತೀವಿ ಮಗನ, ಮತ್ತೇನ್ ಮಾಡ್ತೀನಿ ಅವ ಅಂತಾನ. ಎಷ್ಟು ನನಗೆ ರಾಂಗ್ ಗೈಡೆನ್ಸ್ ಕೊಡ್ತಾರೆ ಎಷ್ಟು ಈ ಗಂಡ ಹಿಂದೆ ಚಂದ ವಾಕಿಂಗ್ ಆಟಾಡ್ತಾರ. ನಾವು ಸುಖದಿಂದ ನನಗೆ ಹಂಗ ಬರೋದು ಬಯಸುತ್ತಾರೆ. ಎಷ್ಟು ಸ್ವಾರ್ಥಿಗಳದಾವ ಅಂತ ತಿಳ್ಕೊಂಡು ಅವ್ರು ಬೇಕು ಅಂತಾರ. ಹೇಳಿದವ್ರೆ ಮುಂದೆ ಮದುವೆ ಆಗ್ತಾರೆ, ಮದುವೆ ಆದ್ಮೇಲೆ ಅಂತಾರ ನೀವು ಹೇಳಿದ್ ಬರಬೇಕು ಮತ್ತೆ ಅವ್ರಿಗೆ ಮತ್ತೊಬ್ರಿಗೆ ಕೇಳಕ್ ಬರ್ತಾರ, ಬ್ಯಾಡೋಯಪ್ಪ ಅಂತಾರ ಅಂತಾರ. ಇದು ಇಲಿ ಬಲಿ ಇದ್ದಂಗಿದು, ನಮ್ಮ ಸಂಸಾರ ಅನ್ನೋದು ಇಲಿ ಬಲಿ ಇದ್ದಂಗ. ನೋಡ್ಬೇಕಾದ್ರೆ ಇಲಿ ಹೆಚ್ಚಾಗಿ ಒಂದು ಬಲಿ ಇಡ್ತಾರ. ಬಲಿ ಇಟ್ಟರಪ್ಪ ಅಂದ್ರೆ ಅದ್ರಾಗ ಏನ್ ಮಾಡ್ತಾರ, ಒಂದ್ ಬಜಿ ಇಡ್ತಾರ, ತುಪ್ಪ ಹಚ್ತಾರ, ಮಿರ್ಚಿ ಇಡ್ತಾರ, ಶೇಂಗಾಕಾಯಿ ಇಡ್ತಾರ, ಸಣ್ಣಿನ ದಾರ ಇಡ್ತಾರೆ. ಯಾಕಂತ ಅವಕ್ಕೆ ಇದು ಆಕರ್ಷಣೆ ಆಗೋದಕ್ಕೆ. ಒಳಗೆ ಬಂದು ಮುಂದಿನ ಬಾಗಿಲ ಬಂದ್ ಮಾಡಿರ್ತಾರ, ಹಿಂದಿನ ಬಾಗಿಲ ಕುಲ್ಲ ಇಟ್ಟಿರ್ತಾರ. ಅದು ಹಿಂದಿನ ಬಾಗಿಲ ಕುಲ್ಲ ಇಟ್ಟಂದ್ರೆ ಸ್ವಲ್ಪ ಮುಚ್ಚಿರ್ತೈತಿ, ಒಂದ್ ತಗಡಿಂದ ಇದ್ದೀವಿ ಹೌದಾ. ಅದು ನಾಯಿ ಇದು ಇಲಿ ಬಂದು ನೋಡ್ತಾರ. ಒಳಗೆ ಹಿಂಗು ಒಳಗೆ ಈ ಒಂದು ತೂತ್ ಇರ್ತದೆ, ಅದು ಒಳಗೆ ಕೂತ ಅದ್ರ ಮೇಲೆ ಕುಂತ ಕೂಡ ವಜ್ಜಾಕ ಅದು ತಗಡು ಚಲ ಸರಿತೈತಿ, ಒಳಗೆ ಹೋಗ್ಬಿಡ್ತೀವಿ, ಬಂದ್ ಆಗ್ಬಿಡ್ತೈತಿ. ನೋಡ್ರಿ ಇಲಿ ಬೆಳೆದು ಹೌದಾ, ಒಳಗೆ ಹೋಗಿ ಸಿಕ್ಕಂತೈತಿ. ಬೇಕಾದ್ರೆ ನೋಡ್ರಿ ಬೇಕಾರ ಅವು ಎಂದೂ ಬಜಿ ಗಿಜಿ ತಿಂದಿರೋದು ಇಲ್ಲ. ನೀವು ಹಾಕಿರ್ತಿರಲ್ಲ, ಒಂದು ಬಜಿ ತಿಂದಿರುದಿಲ್ಲ. ಯಾಕಂದ್ರೆ ಒಳಗೆ ಹೋದ ಕೂಡಲೇ ಅದು ಗಣಿಸುತ್ತೆ, ನಾ ಸಿಕ್ಕೊಂಡ್ಬಿಟ್ಟೆ, ನಾ ಬಂದದ್ದು ಸಿಕ್ಕೊಂಡ್ಬಿಟ್ಟೆ ಅಂತ ಅನಿಸುತ್ತೆ. ಬಂದದ್ದು ಸಿಕ್ಕೊಂಡ್ಬಿಟ್ಟೆ ಅನಿಸುತ್ತೆ. ಹೀಗೆ ಕೊಟ್ಟು ಹಿಂಗ ಹೊರಬಿಡ್ತಾವ. ಅವ ಮತ್ತೊಂದು ಇಲಿ ಬರ್ತದೆ. ನೀ ಹ್ಯಾಂಗ ಹೋದ್ರಿ, ಎಲ್ಲ ಬಂದಿದ್ದ ಮಗನ, ನೀವೊಬ್ಬರ ಹೋದಿನ ನಾನು ಬರ್ತಿಲ್ಲ ಅಂತ ಲೇಯಪ್ಪ ಬೇಡಲಿಯಪ್ಪ ಸಿಕ್ಕೊಂಡ್ ಕೊಡ್ತಿಲ್ಲಪ್ಪ ಅಂತ ಮಗ ನಾವು ಒಬ್ಬರು ತಿನ್ಬೇಕೈತೆ. ಅದು ಒಳಗೆ ಹೋಗ್ತದೆ. ಅದು ಒಳಗೆ ಹೋಗಿ ಅದು ತಿನ್ನೋದಿಲ್ಲ, ಒಳಗೆ ಹೋಗ್ಬಿಟ್ಟು ಹೊರಗೆ ಬರಬೇಕು ಅನ್ಸುತ್ತೆ. ಹಂಗೆ ನಮ್ದು ಸಿಕ್ಕೊಂಡಿವಿ ಏನೋ ಸುಖ ಅಂದ್ರೆ ಸಿಕ್ಕೊಂಡಿವಿ. ಎಂಜಾಯ್ ಮಾಡಿದ್ವಿ, ಎಂಜಾಯ್ ಮಾಡ್ಲಿ. ಕೋಟಿ ಗಟ್ಟಲೆ ಇದ್ರೆ ಎಂಜಾಯ್ ಮಾಡಿದ್ರಿ, ಎಂಜಾಯ್ ಮಾಡಿದ್ರಿ ಏನು? ಮಣಿ ಅದ, ಅರಮನೆ ಅಂತ ಮಣಿ ಅದ. ನಿಮಗೆ ಏನ್ ಬೇಕ್ರಿ? ಒಂದು 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 4 ಅಡಿ ಮಂಚ. ಅದು ಬಡವರಲ್ಲಿ ಯಾರ ಇಲ್ಲಿ ಮಂಚ ಮೇ ಮಾಡ್ಕೊಂತಾರೆ ಇವತ್ತು. ಅದೇ ಒಂದು ಗಾದಿ, ಅದು ಬಾಳ ಅಂದ್ರೆ ಶ್ರೀಮಂತರ ಕೈಯಾಗ ಒಂದು 20,000 ರೂಪಾಯಿ ಬೆಡ್ಶೀಟ್ ಇರ್ಬೇಕಂದ್ರೆ ನಿಮ್ಗೆ 100 ರೂಪಾಯಿ ಬೆಡ್ಶೀಟ್ ಇರುತ್ತೆ. ಬೆಡ್ಶೀಟ್ ಬೇಕ ಇಷ್ಟಕ್ಕಾಗಿ ಎಷ್ಟು ಗೊತ್ತಾಗ ಯಾಕೆ ದುಃಖ, ಇದು ಗೊತ್ತೇ ಆಗಲಿಲ್ಲ. ಸೊ ಇಂಥ ದುಃಖದಿಂದ ಇದಕ್ಕೆ ಆದಿ ಭೌತಿಕ ದುಃಖ ಅಂತಾರೆ. ನೀವು ಬೇಕಾದ್ರೆ ಕೇಳಿರ್ಬೇಕಾದ್ರೆ ಪ್ರತಿಯೊಂದು ಶ್ಲೋಕವನ್ನ ಯಾವುದೇ ಶ್ಲೋಕ ಹೇಳಿರ್ಬೇಕಾದ್ರೆ ಓಂ ಶಾಂತಿ 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 ಅಂತಾರೆ. 3 ಸಾರಿ ಶಾಂತಿ ಹೇಳ್ತಾರೆ. ಯಾತಕ್ಕೆ 3 ಸಾರಿ ಶಾಂತಿ ಹೇಳ್ತಾರಪ್ಪ ಅಂದ್ರೆ ನಮಗೆ ದುಃಖ ಇರೋದು ಸಾವಿರಾರು ಅಂತ ನಮ್ಗೆ ಅನ್ಸುತ್ತೆ. ದುಃಖ ಇರ್ತದೆ, ಯಪ್ಪು ಹಾಸ್ ಬಂದಾಗ ಗೊತ್ತುನಕ ಇರುವಷ್ಟು ದುಃಖದ ನಮ್ಗೆ ಇಲ್ಲ. ದುಃಖ ಇರೋದು 3 ನಾ ಇದೇ ಹೇಳಿದ್ರೆ ದುಃಖ ಅದು ಆದಿ ಭೌತಿಕ ದುಃಖ ಅನ್ಸ್ಕೊಂತದ್ದು. ಜಗತ್ತಿನಾಗ ಇರೋದು 3 ದುಃಖ. ಯಾವ್ದಪ್ಪ ಅಂದ್ರೆ ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿ ದೈವಿಕ ದುಃಖ ಅಂತ ತಿಳ್ಕೊಂಡು. ಆದಿ ಭೌತಿಕ ದುಃಖ ಅಂದ್ರೆ ಸಂಸಾರ. ವ್ಯವಹಾರ ಸರಿ ಇಲ್ಲ ಅಂತ ಬರ್ತಾರೆ ಎಷ್ಟು ಮಂದಿ, ಹೆಂಡತಿ ಸರಿ ಇಲ್ಲ ಅಂತ ಬರ್ತಾರ, ಹೆಂಡತಿ ಯಾವನ್ ಕೂಡ ಊರ್ ಹೇಳಂತ ಬರ್ತಾರ, ಗಂಡ ಯಾವಾಗ ಕೂಡ ಅದನ್ನ ಬರ್ತಾರ ಹೌದಾ. ವ್ಯವಹಾರ ಸರಿ ಇಲ್ಲ ಅಂತ ಬರ್ತಾರ, ಮೊದಲು ಇಷ್ಟೊಂದು ವ್ಯವಹಾರ ಇಲ್ಲ ಅಂತ ಬರ್ತಾರ, ರೊಕ್ಕ ಕಮ್ಮಿ ಆಗ್ಯಂತ ಬರ್ತಾರ, ಕೊಟ್ಟು ಸಾಲ ವಾಪಸ್ ಬರೋಲ್ಲ ಅಂತ ಬರ್ತಾರ. ಮೊದ್ಲ 5,000 10,000 ಕೊಡ್ತಿದ್ರು, ವಾಪಸ್ ಬರ್ತಿದ್ರು. ಈಗ 6.5 ಕೋಟಿ ರೂಪಾಯಿ ಕೊಟ್ಟಿದ್ದು ಕೊಡೋಲ್ಲ. 6.5 ಕೋಟಿ ಕಿಮ್ಮತ್ತು ಹೆಂಗ್ ಕೊಡ್ತಾರೆ? 6.5 ಕೋಟಿ. ಮತ್ತೆ ಯಾರೋ ಒಬ್ರು ಸುಮ್ಮನೆ ಒಂದು ಕಾರ್ ತಗೊಂಡ್ ಬಂದು ಜಾಮೀನ್ ಹಾಕ್ತಾರ, ಸಿಕ್ಕೊಂಡ್ಬಿಡ್ತಾನೆ ಹೌದಾ. ಜಾಮೀನ್ ಹಾಕ್ತಾರೆ, ಜಾಮೀನ್ ಹಾಕಿ ಸಹಿ ಮಾಡ್ತಾರೆ. ಸರ್ ಸಹಿ ಮಾಡಿ ಬ್ಯಾಂಕ್ ಹೋಗಿರ್ತೀಯ, ಸರ್ ಇಲ್ಲೊಂದು ಸಹಿ ಮಾಡ್ರಿ, ಆಕ್ಚುಲಿ ಒಂದು ಗ್ಯಾರಂಟರ್ ಸಹಿ ಬೇಕಾಯ್ತು, ಸಹಿ ಮಾಡ್ರಿ, ಮುಗಿತಪ್ಪ. ಸಹಿ ಮಾಡಿದ್ರಿ ಈಜಿ ಇರ್ತದೆ ನಿಮಗೆ, ನಿಮ್ ತಲೆಯಾಗ ಏನು ಇರೋದಿಲ್ಲ, ಫೈಟ್ ಇದು ಇರ್ತದೆ, ಸಹಿ ಮಾಡ್ತೀರಿ. ಬಟ್ ಇವತ್ತು ಏನದಪ್ಪ ಅಂದ್ರ ಒಂದು ಸಹಿ ಗ್ಯಾರಂಟರ್ ಆಗ್ತಕ್ಕಂಥ ಒಂದು ಸಹಿ ಏನಂದ್ರ ನೀವು ಈಕ್ವಲಿ ರೆಸ್ಪಾನ್ಸಿಬಲ್ ಇರ್ತೀರಿ. ಅವ ಕೊಡ್ಲಿಲ್ಲ ನೀವು ಕಟ್ಟಂತಾರ, ಮನಿ ಮಾರ್ಯಾರ ಎಷ್ಟೋ ಮಂದಿ. ಇವೆಲ್ಲ ದುಃಖಗಳು
ಆದಿಭೌತಿಕ ದುಃಖ. ಇನ್ನು ಆದಿ ದೈವಿಕ ದುಃಖ ಅಂತಂದ್ರೆ ನಿಸರ್ಗಕ್ಕೆ ಸಂಬಂಧಪಟ್ಟದ್ದು. ನೋಡ್ರಿ, ಯುದ್ಧ ಅದ್ರ ದುಃಖ ಬಂತು, ಪ್ರವಾಹ ಬಂತು, ಚಂಡಮಾರುತ ಬಂತು, ಹೌದಾ, ಮತ್ತು ವಲ್ಕ್ಯಾನೋ ಬಂತು, ಜ್ವಾಲಾಮುಖಿ, ಇವೆಲ್ಲ ಏನಿದೆ ಆದಿ ನಿಂಬೆ ಆಗಿರೋದು. ಆದಿ ದೈವಿಕ ದುಃಖ. ಆಧ್ಯಾತ್ಮಿಕ ದುಃಖ ಅಂದ್ರೆ ಬರ್ತದೆ ನೋಡ್ರಿ. ನಾನು ಯಾರು, ನಾ ಯಾಕೆ ಬಂದೀನಿ, ಅವಾಗ ಎಷ್ಟು ಚಂದ ರೊಕ್ಕ ಕೊಟ್ಟಿದ್ದೀವ್ರ, ನನಗೆ ಯಾಕೆ ಕೊಟ್ಟಿಲ್ಲ, ಅವನು ಅನ್ನಂಗೆ ಮನುಷ್ಯ, ಆದ್ರೆ ಅವಾಗ ಯಾಕೆ ಅಷ್ಟು ಕೊಟ್ಟು ನನಗೆ ಯಾಕೆ ಬರ್ತೀವಿ, ಹೌದಾ, ಮತ್ತೆ ಅವಾಗ ಯಾಕೆ ನೀನು ಪಾರ್ಸಿಯಾಲಿಟಿ ಮಾಡ್ತೀವಿ. ಜಗತ್ತಿನಾಗ ದೇವರು ಎಷ್ಟು ಮಂದಿ ಲುಚ್ಚ ಸುಳ್ಳು ಮಕ್ಕಳು ಇದಾರೆ, ಅವ್ರಿಗೇನು ಮಾಡೋದಿಲ್ಲ. ನನಗ್ಯಾಕೆ ನಾ ಸಾಚಾದೀನಿ, ಒಂದು ಬಡೆ ಸೊಪ್ಪು ತಿನ್ನುದಿಲ್ಲ, ಇದನ್ನ ತಿನ್ನುದಿಲ್ಲ, ಮಟನ್ ತಿನ್ನುದಿಲ್ಲ, ಸೆರೆ ಕುಡಿದಿಲ್ಲ, ಏನು ಮಾಡೋದಿಲ್ಲ, ನನಗ್ಯಾಕೆ ದುಃಖ ಕೊಡ್ತೀವಿ, ಅವ ಹರ್ಯಾಡ್ತಾನ, ಕೊನೆ ಮಾಡ್ಯಾನ, ಅವನು ಎಂತ ಚಂದಗಿರ್ತೀವಿ. ಹಿಂಗೆಲ್ಲ ಪ್ರಶ್ನೆಗಳು ಬರ್ತಾವ. ಈ ಪ್ರಶ್ನೆಗಳಿಗೆ ಆಧ್ಯಾತ್ಮಿಕ ದುಃಖ ಅಂತೀವಿ. ಈ 3 ದುಃಖಗಳನ್ನ ಕಳೆಯಲಿಕ್ಕೆ ಇದಲ್ಲ. ಸೊ ಇವೆಲ್ಲ ದುಃಖದ ಕಳೆಯಲು ಯಾರಲ್ಲ, ನಿಮಗೆ ಗೊತ್ತಿಲ್ಲ. ಯಾವಾಗ ಯಾವ್ದು ಗೊತ್ತಿರುವುದಿಲ್ಲ ಅವಾಗ ದುಃಖ ಬರ್ತದೆ. ಈಗ ನಿಮಗೆ ಕಲ್ಕತ್ತಾಕ್ ಹೋಗ್ಬೇಕಾಗೈತೆ, ಕಲ್ಕತ್ತಾಕ್ ಹೋಗುದು ದಾರಿ ಗೊತ್ತಿರೋ ದುಃಖ ಬರ್ತದ. 120 ಮಂದಿ ಕೇಳ್ಬೇಕಾಗತ್ತ, ಗೊತ್ತಿದ್ರೆ ಸರಳ ಬರ್ತೀರಿ. ಹಂಗ ನಿಮ್ ಬದುಕಿನ ದಾರಿನೇ ಗೊತ್ತಿಲ್ಲ, ದೇವ್ರ ಕರ್ಶಿನ ಬಂದ್ಬಿಟ್ರಿ, ಹೌದಾ. ಅದಕ್ಕೆ ಇಂಥ ದುಃಖಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಗುರು ಬೇಕು. ಅದಕ್ಕೆ ಬರ್ತದ ಒಂದು ವಾಕ್ಯ ಬರ್ತದೆ. ಸರ್ ಒಂದು ಶ್ಲೋಕವನ್ನು ಹೇಳಿದ್ರು. ಇನ್ನೊಂದು ಶ್ಲೋಕ ಬರ್ತದೆ. ಏನ್ ಬರ್ತದಪ್ಪ ಅಂತಂದ್ರೆ, ಸದಾಶಿವ ಸಮಾರಂಭಂ. ಕೆಲ ಮಂದಿ ವೈಷ್ಣವರು ನಾರಾಯಣ ಸಮಾರಂಭಂ ಅಂತ ಕೂಡಿಸ್ತಾರೆ. ಅದಕ್ಕೆ ಯಾರೇ ಇರಲಿ, ನಾರಾಯಣ ಇರಲಿ, ಸದಾಶಿವ ಸಮಾರಂಭಂ ವ್ಯಾಸ ಶಂಕರ ಮಧ್ಯಮಾಂ. ಇದೊಂದು ಇದ್ರ ಮ್ಯಾಗನ ಗುರುಪೂರ್ಣಿಮೆ ನಿಂತೈತಿ, ಹೌದಾ. ವ್ಯಾಸ ಶಂಕರ ಮಧ್ಯಮಾಂ ಅಸ್ಮದ್ ಗುರು ಪರ್ಯಂತಾಂ ಒಂದೇ ಗುರು ಪರಂಪರಾಂ ಅಂತಿಕೊಂಡು. ಅಂದ್ರೆ ಈ ಗುರು ಪರಂಪರೆ ಹೆಂಗ್ ಶುರು ಆಯ್ತು, ನಾರಾಯಣದಿಂದ ಶಿವನಿಂದ ಶುರು ಆಯ್ತು. ಅವರು ಅದಕ್ಕೆ ಬರ್ತದೆ, ನಾರಾಯಣಂ ಪದ್ಮಭವಂ ವಶಿಷ್ಠಂ ಅಂತ ಬರ್ತದ. ಅದು ವಶಿಷ್ಠ ಮಹರ್ಷಿ ಕೊಟ್ಟರು ಅವರು, ಹೌದಾ. ವಶಿಷ್ಠರು ಪರಾಶರಿಗೆ ಕೊಟ್ಟರು. ಪರಾಶರದ್ರು ಯಾರು, ಪರಾಶರರು ತ್ರಿಕಾಲ ಜ್ಞಾನಿ ಇದ್ರು. ತ್ರಿಕಾಲ ಜ್ಞಾನಿ ಇದ್ದಾಗ ಅವ್ರು ಹೊರಗಡೆ ಹಿಂಗ ಹೊಂಟಾಗ ಅವ್ರಿಗೆ ಅಲ್ಲಿ ಒಂದು ಬೆಸ್ತ ಕನ್ಯಾ ಬರ್ತಾರೆ. ಯಮುನಾ ನದಿ ದಾಟಬೇಕಾದ್ರೆ ಒಂದು ದ್ವೀಪ ಇರ್ತದ, ಆ ದ್ವೀಪಕ್ಕೆ ಹೋಗ್ಬಿಟ್ಟು ಅದು ಸತ್ಯವತಿ, ಮತ್ತೆ ಸತ್ಯವತಿ ಅಂತ ಆಮೇಲೆ ಅದಕ್ಕೆ ಮತ್ಸ್ಯಗಂಧಿ ಅಂತ ತಿಳ್ಕೊಂಡು ಕಣ್ಣಿಗೆ ಆಕಿ ಬೆಸ್ತರಾಕಿ ಆಕಿ ಆ ಕಡೆ ದರಕ್ಕೆ ಮುಟ್ಸು ಅಂತ ತಿಳ್ಕೊಂಡು ಪರಾಶರರು ರಿಸ್ಪೆಕ್ಟ್ ಮಾಡ್ಕೊಂತಾರೆ, ಕೂಡ್ತಾರೆ. ಅವಾಗ ಆಕಿನ ಕಡೆ ಮೀನಿನ ವಾಸನೆ, ಬೆಸ್ತರ ಕನ್ಯಾ ಅಲ್ಲ, ಮೀನಿನ ವಾಸನೆ ಬರ್ತದೆ. ಅವಾಗ ಪರಾಶರಿಗೆ ಒಮ್ಮೆಲೆ ಒಂದು ಮಿಂಚು ಬಳಿತದೆ. ಆನಂತರ ಒಂದು ಆಕಾಶದಿಂದ ಒಂದು ಇದು ಬರ್ತದೆ, ಹೌದಾ. ಏನ್ ಬರ್ತದಪ್ಪ ಅಂದ್ರೆ, ಇನ್ನು ಕೆಲವೇ ಕ್ಷಣದೊಳಗ ಆಕಾಶ ಒಂದು ಯೋಗದ, ಈ ಯೋಗದೊಳಗ ಸ್ತ್ರೀ ಸಮಾಜ ಮಾಡಿದ್ರಪ್ಪ ಅಂತಂದ್ರ ಹುಟ್ಟತಕ್ಕಂತ ಮಗು ಜಗದ್ವಿಖ್ಯಾತರಾಗ್ತಾನ ಅಂತ ತಿಳ್ಕೊಂಡು ಅದಕ್ಕೆ ಮತ್ಸ್ಯಗದ್ದಿಗೆ ಹೇಳ್ಕೊಂತಾರ. ಈಗ ಇಂಥದ್ದೊಂದು ಮೂರ್ತದ, ನಾನೇನು ಕೂಡ್ತೀನಿ ತಯಾರಿತಿ ಅಂತಕೊಂಡು ಅಂತಿಕೊಂಡು ಆಕೆ ಇದು ಮಾಡ್ತಾಳ. ಅದಕ್ಕೆ ನಂದು ದೇಹ ಭಯಂಕರ ಅದ, ಹೊಲಸು ವಾಸನೆ ಅದ. ಅವಾಗ ಇದ್ದಂ ತನ್ನ ತಪಶಕ್ತಿಯಿಂದ ಆಕಿನ್ನ ಒಂದು ಮತ್ತು ಹೊಲಸು ವಾಸನೆ ಹೋಗಿ ಸುಂದರ ಕಣ್ಣಿಗೆ ಇನ್ನಷ್ಟು ಸುಂದರ ಮಾಡ್ತಾರ. ಆ ನಂತರ ಚಲೋ ವಾಸನೆ ಬರೋಂಗ್ ಮಾಡ್ತಾರ, ಹೌದಾ. ಆಕಿಗೆ ಸತ್ಯವತಿಯಾಗಿ ಮಾರ್ಪಾಡಾಗ್ತಾಳ. ಆದ್ರೆ ಆಕಿ ಒಂದು ಕೇಳ್ಕೊಂತಾಳ, ನಾನು ಕನ್ನಿಕೆಯಾಗಿ ಇರ್ಬೇಕು, ನಾನು ಇನ್ನೊಂದು ಕುಡಿದ ಅಂತಕೊಂಡು. ಏನ್ ಚಮತ್ಕಾರ. ಇಡೀ ನಮ್ಮ ಭಾರತ ದೇಶದೊಳಗೆ ಸರಿ ಹೇಳ್ದಂಗ ಈ ಗುರು ಪರಂಪರೆ ಆತು, ದೇವರಾತು, ದಿಂಡ್ರಾತು, 84 ಲಕ್ಷ ದೇವರುಗಳು, ಹಬ್ಬಗಳು, ಹರಿದಿನಗಳು, ಎಷ್ಟೋ ಸಾವಿರಾರು ಭಾಷೆಗಳು, ಇವೆಲ್ಲ ಇದ್ರ ಸಹಿತ ಬಹಳ ಅದ್ಭುತ ಇತ್ತು ನಮ್ಮ ದೇಶ, ಹೌದಾ. ಅವಾಗ ಪರಾಶರ ಕೂಡಿದ ಮೇಲೆ ಇವ್ರು ಹುಟ್ಟಿದ್ದೇ ಯಾರು ವ್ಯಾಸ. ಅವರಿಗೆ ಮತ್ತು ಕೃಷ್ಣ ದ್ವೈಪಾಯನ ಅಂತಾರೆ, ಯಾಕಂದ್ರೆ ದ್ವೀಪದವ್ರು ಹುಟ್ಟಿದ್ದಕ್ಕೆ. ಅವ್ರ ಕಪ್ಪಿದ್ದಕ್ಕೆ ಕೃಷ್ಣ ದ್ವೈಪಾಯನ ಅಂತಾರೆ. ಆಯ್ತಾ, ಹುಟ್ಟಿದ್ರ ಅವರು ಹುಟ್ಟಿದ ಕೂಡ ಚಮತ್ಕಾರ ಏನಾಗುತ್ತಪ್ಪ, ದೊಡ್ಡವರು ಆಗೇ ಬಿಟ್ಟಿದಾರೆ ಅವರು. ಇವ್ರು ನಂಬೇಕು ನಾವು. ಇದಕ್ಕೆ ನೋ ಕ್ವಶನ್ ಮಾಡುವಷ್ಟು ಜಾಣರು ನಾವಲ್ಲ. ನಮ್ಮ ಇಂಡಿಯಾದೊಳಗೆ ಏನಿತ್ತಪ್ಪ, ಬಿಲೀಫ್ ಥೆರಪಿ ಇತ್ತು. ನಾವು ನಂಬುಗೆ ಆಧಾರಿತ ನಮ್ಮ ದೇಶ. ಇವತ್ತು ಅದಕ್ಕೆ ನಮ್ಮ ಮಾತೃ ದೇಶ ಭಾರತ ಅಂತಾರ ಅವ್ರು. ಅದಕ್ಕೆ ಅವ್ರು ಯಾರು ಉಳ್ಕಿದವ್ರು ಫಾದರ್ಲ್ಯಾಂಡ್ ಅಂತ, ಅವ್ರು ಮದರ್ಲ್ಯಾಂಡ್ ಅನ್ನೋದಿಲ್ಲ ಅವರೆಲ್ಲ. ಯಾಕಪ್ಪ ಅಂದ್ರೆ ಅವರು ಮಾತೆ ಹೇಳಿದ್ರೆ ನಂಬೋದಿಲ್ಲ. ಇವತ್ತ ಒಬ್ಬ ತಾಯಿ ಇರ್ತಾಳ, ಅಪ್ಪ ಎಲ್ಲೋ ಒಂದು ಮಿಲಿಟರಿ ಹೋಗಿರ್ತಾನ, 14 ವರ್ಷ ಮೇಲೆ ಬಿಟ್ಟು ಬರ್ತಾನ. ಅವಾಗ ಬಂದಾಗ ಇವ ಮಗು ದೊಡ್ಡವಾಗಿರ್ತಾನ, ಹೋಗಿ ಬರ್ತಾನ. ಬಂದ ಕೂಡಲೇ ಅವ ಯಾರೋ ಬಂದಾರ ನೋಡಂತ, ಯಾರೋ ಅಲ್ಲವಾ ನಿಮ್ಮಪ್ಪ ಅಂತ, ನಿಮ್ಮಪ್ಪ ಅಂತ ಹೇಳಕ್ಕೆ ಅವನ್ ನಂಬ್ತಾನ.
ಯಾಕ ಏನು ಕೇಳೋದಿಲ್ಲ, ನಂಬ್ತಾನ. ಇದು ನಮ್ಮ ದೇಶದ ಒಂದು ಇದು ಮಹತ್ವ. ಇದು ಅವ್ವ ಹೇಳಿದ ವೇದವಾಕ್ಯ, ಅಪ್ಪ ಹೇಳಿದ ವೇದವಾಕ್ಯ, ಗುರು ಹೇಳಿದ ವೇದವಾಕ್ಯ. ನಮ್ಮ ದೇಶದೊಳಗೆ 5 ಗಕಾರಗಳಿಗೆ ಕಿಮ್ಮತ್ತದ, ಗೌರವದ. ಯಾವ 5 ಗಕಾರಗಳು? ಒಂದು ಗುರು, ಎರಡನೇದು ಗೋವಿಂದ, ಮೂರನೇದು ಗಂಗೆ, ಗಾಯತ್ರಿ, ಗೋವು. ನಮ್ಮ ದೇಶದೊಳಗೆ ಪರಮ ಪವಿತ್ರ ಗಕಾರಗಳಿವು. ಗುರು ಅತ್ಯಂತ ಪವಿತ್ರ, ಪರಮ ಪವಿತ್ರ. ಹೌದಾ? ಗುರು ಗೋವಿಂದ. ಗೋವಿಂದ ನಾಮಸ್ಮರಣೆ ಮಾಡಿದ್ರೆ ಸಾಕು. ಎಷ್ಟು ನಿಮಗೆ ನಂಬಿಕೆ ಇರಬೇಕಷ್ಟೆ. ಬೇಕಾದಷ್ಟು ಸಂಕಟ ಇರಬೇಕಾರೆ ಶ್ರದ್ಧಾ ಭಕ್ತಿಯಿಂದ ಗೋವಿಂದ ನಾಮಸ್ಮರಣೆ ಮಾಡ್ರಿ, ಎಷ್ಟು ಅದ್ಭುತ ಅದ. ಹೌದಾ? ಕೃಷ್ಣ ನಾಮಸ್ಮರಣೆ ಮಾಡ್ರಿ, ಅದ್ಭುತ ಅದ. ಗುರು ಆದ್ಮೇಲೆ ಗೋವಿಂದ, ಗೋವಿಂದ ಆದ್ಮೇಲೆ ಗಾಯತ್ರಿ. ಗಾಯತ್ರಿ ನಿಮ್ಮ ಮಕ್ಕಳಿಗೆ ದಿನ ಗಾಯತ್ರಿ ಮಂತ್ರ ಬರೀ 11 ಸಲ ಅಥವಾ 21 ಸಲ ಹೇಳ್ಸ್ರಿ, ಅದ್ಭುತ. ಹೌದಾ? ಗಾಯತ್ರಿದೊಳಗೆ ಅಷ್ಟು ಪರಮಶಕ್ತಿ ಅದ. ಗಂಗೆ ನೋಡ್ರಿ, ನಮ್ಮ ದೇಶದೊಳಗ ನಾನು ಎಷ್ಟೋ ದೇಶಗಳನ್ನ ಅಡ್ಡಾಡಿದೆ, ಸುಮಾರು ಹಲವಾರು ದೇಶಗಳನ್ನ ಅಡ್ಡಾಡಿದ್ದೀನಿ. ಅಲ್ಲಿಯೂ ಗಂಗಾ ನದಿಗಿಂತ ಅದ್ಭುತವಾದ, ಅತ್ಯಂತ ಅಗಲವಾದಂತ ನದಿಗಳು ಹರಿದು ನೋಡಿವಿ. ಮತ್ತು ಗಂಗೆಗಿಂತ ಅತ್ಯಂತ ಏನು ಸ್ಫಟಿಕ ಸದೃಶ ನೀರು ಇರೋದು ನೋಡಿವಿ. ಆದ್ರ ಅವು ಯಾವನ್ನ ತಿಳಿದುಕೊಡುದಿಲ್ಲ, ರೋಮಾಂಚನ ಅನಿಸೋದಿಲ್ಲ. ಗಂಗೆ ಅನಿಸೋದಿಲ್ಲ, ಅದು ಒಂದು ನದಿ ಅನಿಸ್ತದ. ಆದ್ರೆ ಅದೇ ಗಂಗಾ ನದಿ ಮೇಲೆ ಹೋಗಿರ್ಬೇಕಾರ ನಿಮಗೆ ಗ್ಯಾರಂಟಿ ರೋಮಾಂಚನ ಆಗ್ತದೆ. ಗಂಗಾ ನದಿ ಕಾಲಿಡ್ರಿ ರೋಮಾಂಚನ ಆಗುತ್ತೆ, ಗಂಗಾ ನದಿ ದಂಡೆ ಮೇಲೆ ಕೂಡ್ರಿ ರೋಮಾಂಚನ ಆಗುತ್ತೆ. ಇದು ನಮ್ಮ ಭಾರತದ ವೈಶಿಷ್ಟ್ಯತೆ. ಹೌದಾ? ಗಂಗೆ ಆಗನ ಗೋವಿನ ಎಷ್ಟು ಶಕ್ತಿ ಇದೆಯೋ ಅಂತ ತಂದಾರಲ್ಲ ಅವರು, ಎಷ್ಟು ಅದ್ಭುತ ಅದ. ಗೋವಿನ ಕನಕಳದೊಳ ಶಕ್ತಿ ಅದು. ಅದಕ್ಕೆ ಅವರು 33 ಕೋಟಿ ದೇವತೆಗಳು ಗೋವಿನ ವಾಸಿಸ್ತಾರ ತಿಳ್ಕೊಂಡು. ಅಂತ ಗೋವನ್ನು ನಾವು ಕಡಿಯಾಕಿರ್ತೀವಿ. ಏನ್ ಮಾಡೋದು? ಅದನ್ನ ಒಂದು ದಾಂಭಿಕತನ ಮಾಡ್ಕೊಂತಾರೆ. ಹೌದಾ? ಒಂದ್ ವೇಳೆ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅಂತೀವಿ ನಾವು, ಅದ್ರ ಕೊಲ್ಲಾಕತ್ತೀವಿ ನಾವು. ಆದ್ರೆ ಗೋವಿನ ಪರಮಶಕ್ತಿ ಇತ್ತು. ಹಿಂದಕ್ಕೆ ದ್ವಾಪರ ಯುಗದೊಳಗೆ ಕೃಷ್ಣ ಮತ್ತು ಎಂತ ಯುಗ ಅದು ದ್ವಾಪರ ಯುಗ. ಅವಾಗ ಹಾಲು ಅವಾಗ ಶ್ರೀಮಂತಿಕೆ ಅಳಿತಪ್ಪ ಅಂತಂದ್ರ ಇದು ಏನೋ ಎಷ್ಟು ಗೋಗಳದಾವ, ಅಷ್ಟು ಶ್ರೀಮಂತ ಅವ. ಹೌದಾ? ಗೋಪಾಲಕರಿಗೆ ಬೆಲೆ ಇತ್ತು ಅವಾಗ. ಆಕಳ ಕಾಯೋರಿಗೆ, ದನ ಕಾಯೋರಂತೀವಿ. ಹೌದಾ? ಅಷ್ಟು ಬೆಲೆ ಇತ್ತು, ಸಮೃದ್ಧಿ ಇತ್ತು. ಯಾಕಂದ್ರ ಏನ್ ಬೇಕ್ರಿ? ಒಂದು ತುಂಡು ರೊಟ್ಟಿ ಆದ್ರೆ ಸಾಕು, ಮುಂದೆ ಹಾಲು ಹೊಯ್ದಿದ್ರ ತುಂಡು ಮಾಂಸ ಕುಂಡ್ರಾಗಿ ಬೆಳೀತಿದ್ರು ಹುಡುಗರು. ಇವಾಗ ಏನದ, ನಮ್ಮ ಮಕ್ಕಳಿಗೆ ಹಾಲೇ ಗೊತ್ತಿಲ್ಲ. ನಂದಿನಮ್ಮ ಗೊತ್ತದ, ನಂದಿನಿ ಹಾಲು. ಅವರಿಗೆ ಹಾಲು ಹೆಂಗ್ ಬರ್ತಾವ ಗೊತ್ತಿಲ್ಲ. ಒಬ್ಬ IAS ಆಫೀಸರ್ ಜೇನುತುಪ್ಪ ಎಲ್ಲಿ ಫ್ಯಾಕ್ಟ್ರಿ ಎಲ್ಲಿ ಅಂತ ಕೇಳ್ತಾನ. ಜೇನುತುಪ್ಪದ ಫ್ಯಾಕ್ಟ್ರಿ ಎಲ್ಲಿ ತಿಳ್ಕೊಂಡು ಅವನ ಅಜ್ಞಾನ ಎಷ್ಟು ನೋಡ್ರಿ. ಜೇನುತುಪ್ಪದ ಫ್ಯಾಕ್ಟ್ರಿ ಐತಿ ಅಂತದು. ಅದಕ್ಕೆ ಜೇನುತುಪ್ಪ ಈಗ ಬಂದವ. ಜೇನುತುಪ್ಪ ಕೃತ್ರಿಮ ತಯಾರು ಮಾಡ್ತಾರೆ, ಹಾಲು ಕೃತ್ರಿಮ ತಯಾರು ಮಾಡ್ತಾರೆ, ಎಲ್ಲವನ್ನು ಕೃತ್ರಿಮ ತಯಾರು ಮಾಡ್ತಾ ಅವ್ರಿಗೆ ತಪ್ಪೇನಿಲ್ಲ. ಅದಕ್ಕೆ ಇಂಥ 5 ಗಕಾರಗಳನ್ನ ನಾವು ಪೂಜೆ ಮಾಡಬೇಕು, ಇವನ್ನ ಬಳಸ್ಕೋಬೇಕು ನಾವು. ಹೌದಾ? ಇದು ಆದ್ಮೇಲೆ ಇದು ಬರ್ತದ ಏನಪ್ಪಾ ಅಂತಂದ್ರ ಭಗವದ್ಗೀತಾ ಅಂತ ಹೇಳಿದ್ದಾರೆ. ಇದನ್ನ ಕೊಟ್ಟವ್ರು ಯಾರಪ್ಪ ಅಂದ್ರೆ ವೇದವ್ಯಾಸರು. ಒಬ್ಬರಿಗೆ ತಿಳ್ಕೊಳ್ಬೇಕಾದ್ರೆ ನಾವು ಇವತ್ತು PhD ಮಾಡಿದವ್ರನ್ನ ನಾವು ಅತ್ಯಂತ ಇದನ್ನ ಮಾಡ್ತೀವಿ ನಾವೀಗ. ಆದ್ರೆ ಯಾವ PhD ಮಾಡಿರ್ಬೇಕು, ಯಾವ ಕಾಲೇಜಿನ ಕಲ್ತಿರ್ಬೇಕು? ವೇದವ್ಯಾಸರು 4 ವೇದಗಳನ್ನು ಬರೆದ್ರಿ, ಚತುರ್ವೇದಗಳನ್ನು ಬರೆದ್ರು, 108 ಉಪನಿಷತ್ತುಗಳನ್ನು ಬರೆದ್ರು, ಬ್ರಹ್ಮಸೂತ್ರಗಳನ್ನು ಬರೆದ್ರು, 18 ಪುರಾಣಗಳನ್ನು ಬರೆದ್ರಿ ತಮ್ಮ ಲೈಫ್ ಟೈಮ್ನಾಗ. ಮತ್ತು ಅದಕ್ಕೆ ಅವ್ರಿಗೆ ಎಷ್ಟು ಆಯುಷ್ ಇತ್ತಪ್ಪ ಅಂದ್ರೆ ಕೆಲ ಮಂದಿ 7,500 ವರ್ಷ ಬದುಕ್ಯಾರಂತ ಒಬ್ರು ಅಂತಾರ, ಇನ್ನೂ ಜೀವಂತದಾರಂತ ಒಬ್ರು ಅಂತಾರ. ವೇದವ್ಯಾಸರು ಇನ್ನೂ ಜೀವಂತದಾರಂತ ಒಬ್ರು ಹೋಗ್ತಾರ. ಮತ್ತೆ ನೀವು ಇಲ್ಲ ಅನ್ನೋಂಗಿಲ್ಲ. ಯಾಕಿಲ್ಲ ಅನ್ನೋಂಗಿಲ್ಲಪ್ಪ ಅಂತಂದ್ರ ನನ್ನ ಗುರುಗಳು 987 ವರ್ಷ ಬದುಕಿದ್ದ ನಾ ಕಣ್ಣಾರೆ ಕಂಡೀನಿ. ಮತ್ತೆ ಇಲ್ಲಂತ ನಾ ಹೆಂಗ್ ಕಂಡಿ? ಅಲ್ಲಿ ಜ್ಞಾನಗಂಜ ಯೋಗಾಶ್ರಮ ಅಂತ ಅದ. ಜ್ಞಾನಗಂಜ ಯೋಗಾಶ್ರಮದೊಳಗ ಅಶ್ವತ್ಥಾಮ ಅದನ, ವೇದವ್ಯಾಸ ಅದನ, ಭೀಷ್ಮ ಪಿತಾಮಹ ಅದನ ಅಂದ್ಕೊಂಡು ಹೇಳ್ತಾರೆ. ಹೌದಾ? ಜ್ಞಾನಗಂಜ ಅಂತಾರ. ಹೌದಾ? ಒಂದು ಆಶ್ರಮ ಅದ. ಇದು ನಮ್ಮ ದೇಶದ ಪರಮ ಪವಿತ್ರ ಸಂಗತಿ. ಬಟ್ ಯಾರಿಗೂ ಗೊತ್ತಿಲ್ಲ. ಹೌದಾ? ಅದಕ್ಕೆ ನೀವೆಂದಾದ್ರೂ ಒಂದು ಆಧ್ಯಾತ್ಮಿಕ ಹಾದಿಯಲ್ಲಿ ಹೋದ್ರಪ್ಪ ಅಂದ್ರೆ ಜ್ಞಾನಗಂಜ ಯೋಗಾಶ್ರಮದ ಕುರಿತು ನೀವು ಸ್ವಲ್ಪ ಧ್ಯಾನಿಸ್ರಿ.
ಅದ್ರ ಬಗ್ಗೆ ತಿಳುವಳಿಕೆ ಪಡ್ಕೊಳ್ಳಿಕ್ಕೆ ಹೋಗಿ ಈಗ ಇತ್ತೀಚೆಗೆ ಅದು ಡಾಟಾದ ಬರಾಕತ್ತೈತಿ, ಏನು ಯೂಟ್ಯೂಬ್ನಾಗ ಬರಾಕತ್ತೈತಿ, ಫೇಸ್ಬುಕ್ನಾಗ ಬರಾಕತ್ತೈತಿ, ಜ್ಞಾನ ಗಂಜಿ ಅಂತ ಬಿಟ್ರೆ, ಆದ್ರೂ ಇನ್ನೂ ಅಪೂರ್ಣ ಅದು. ಹೌದಾ? ಈ ಜ್ಞಾನ ಗಂಜಿ ಭಾಷೆದೊಳಗ ಉತ್ತರ ಸಿಗುತ್ತೆ ನಿಮಗೆ. ಭೀಷ್ಮದಾರ, ವೇದ ವ್ಯಾಸದಾರ ಅಂತ ತಿಳ್ಕೊಂಡು ಅಂದ್ರೆ ಎಷ್ಟು ವರ್ಷ ಕುತ್ಕೊಂಡು ಬರ್ತದೆ ಅಂತ ಎಲ್ಲವನ್ನೂ ಕೂಡ. ಆದ್ರೆ ಅದು ಕೊಟ್ಟದ್ದು ಮಹಾಭಾರತ. ಮಹಾಭಾರತದ ಭಾಗ ಗೀತಾ. ಗೀತಾದೊಳಗೆ ವಿಷ್ಣು ಪುರಾಣ, ವಿಷ್ಣು ಸಹಸ್ರನಾಮ ಅಂತ ಬರ್ತದೆ. ನೀವು ಬೇಕಾದಷ್ಟು ಕಷ್ಟ ಇಲ್ರಿ, ಮಕ್ಕಳಾಗಿಲ್ಲ, ಗಂಡು ಮಕ್ಕಳೇ ಬೇಕಾ, ಗಂಡ ಮಾತು ಕೇಳವನ್ನ ಒಪ್ಪಟ್ಟದ್ರ ವಾಪಸ್ ಬರೋದಿಲ್ಲ, ವಿಷ್ಣು ಸಹಸ್ರನಾಮ ಪಡಿಸಲ್ಲ, ಲಲಿತಾ ಸಹಸ್ರನಾಮ ಪಡಿಸಲ್ಲ, ಗಾಯತ್ರಿ ಮಂತ್ರ ಪಡಿಸಲ್ಲ. ಯಾರೋ ಕಳ್ಕೊಂಡ್ರಿ, ಏನು ಇದನ್ನ ಹೇಳಿದ್ರೆ ನಿಮಗೆ ಬಹಳ ಆಶ್ಚರ್ಯ ಅನಿಸ್ತದೆ. ಏನೋ ಕಳ್ಕೊಂಡಾರ, ವ್ಯಕ್ತಿ ಕಳ್ಕೊಂಡಾರ, ಮತ್ತ ಧನ ಕಳ್ಕೊಂಡಾರ, ಇದು ಕನಕ ಕಳ್ಕೊಂಡ್ರಪ್ಪ ಅಂದ್ರ ಕಾರ್ತಿ ವೀರಾರ್ಜುನ ಮಂತ್ರ ಅಂತದ ಒಂದು. ಈ ಕಾರ್ತಿ ವೀರಾರ್ಜುನ ಮಂತ್ರವನ್ನ ನಾ ಎಷ್ಟು ಜನಕ್ಕೆ ಕೊಟ್ಟೇನಿ, ಅವ್ರು ತಪ್ಪು ಇದನ್ನ ಮಾಡ್ಯಾರ. ನೀನು ಕೊಟ್ಟಿದ್ದ? ಹೌದಾ? ಅದ್ರ ಯಾರು ಜಪ್ಸ್ಯಾರ ಅವ್ರಿಗೆ ನಿಶ್ವಾದ ಫಲ ದೊರಕೈತಿ. ಚಮತ್ಕಾರ ಆಗೈತ್ರಿ. ನಮ್ಮ ಐ.ಎಂ. ಪಟ್ಟಣ ಶೆಟ್ಟಿ ಬೀಗರು ಹುನಗುಂದೊಳಗ ಕಲ್ವಾಗಿತ್ತದ. ಹೌದಾ? ಅವ್ರಿಗೆ ಕೊಟ್ಟದ್ದು ಭಾಳ ಸಿಗ್ತದ. ಮತ್ತೆ ಹೌದಾ? ಎಷ್ಟೋ ವರ್ಷ, ಎಷ್ಟೋ ತಿಂಗಳ ನಂತರ ಸಿಗ್ತದ. ಹೌದಾ? ಹೀಗೆ ಅನೇಕ 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 ಪವಾಡ ಆಗ್ಯಾವ ಒಂದು ಮಂತ್ರದ ಪಠಣೆಯಿಂದ. ಅದಕ್ಕೆ ನೀವು ದುಃಖ ಪಡಬೇಕಾಗಿಲ್ಲ. ಶ್ರದ್ಧಾ ಇಟ್ರಿ, ಶ್ರದ್ಧಾ ಇಟ್ಟು ಆ ಮಂತ್ರ ಅಂದ್ರಿ. ಈ ಮಂತ್ರ ಎಲ್ಲಿಂದ ಬಂತು? ವೇದಗಳಿಂದ ಬಂತು. ಬರೆದವರು ಯಾರು? ವೇದವ್ಯಾಸರ. ಅದ್ರಾಗ 4 ವೇದಗಳು ಬರ್ತಾವ. ಒಂದು ಯಜ್ಞ ಯಾಗಾದಿಗಳನ್ನ ಮಾಡೋದು, ಧಾರ್ಮಿಕ ವಿಧಾನ ಕ್ರಿಯೆಗಳನ್ನ ಮಾಡೋದು, ಮತ್ತೊಂದು ತಾಂತ್ರಿಕ ಕ್ರಿಯೆ. ಯಾಕೆ ತಾಂತ್ರಿಕ ಕ್ರಿಯೆ ಮಾಡೋದು? ನೀವು ಎಷ್ಟು ಮಂದಿ ಅದನ್ನ ಬೇಸರಿಸ್ತೀರಿ, ಆದ್ರೆ ಅನಿವಾರ್ಯ ಮಾಡಲೇಬೇಕಾಗೈತೆ. ಅವತ್ತೇ ಇತ್ತದು. ಏನು ನಮಗ ಏನಪ್ಪಾ ಅಂದ್ರ ನಾವು ಸುಮ್ಕಿರ್ಬೇಕು, ಆದ್ರೆ ನಮಗ್ ತ್ರಾಸ ಕೊಟ್ಟವ್ರನ್ನ ನಾವು ಟ್ಯಾಕ್ಲ್ ಮಾಡಲೇಬೇಕು. ಹೌದಾ? ನಮಗ್ ದುಃಖ ಕೂಡ ಆಗ್ತೇನಪ್ಪ. ಹೌದಾ? ಇದರಿಗೆ ಎದುರಿಸ್ ತಾಕತ್ತಿಲ್ಲ, ಆದ್ರೆ ಕನಿಷ್ಠ ಯಾಕೆ ಲೇ ಮಗನ ಅನ್ನೋ ತಾಕತ್ತಲ್ಲಿ ಬೇಕಿಲ್ಲ. ಇದಕ್ಕೆ ನಿಮ್ಗೆ ಹುರಿದು ಹೋಗ್ತಾರೆ. ಈ ತಾಕತ್ತಿನ ಸಲುವಾಗಿ ಅದರವನ ಇದ್ದೊಳಗೆ ಮಂತ್ರಗಳನ್ನು ಕೊಟ್ಟು ನಾನು ನಿಮ್ಗೆ ಹೇಳ್ತೀನಿ ರೀ, ನೀವು ನಂಬ್ರಿ ಬಿಡ್ರಿ. ಬರೀ ಮಂತ್ರಗಳಿಂದ ನಾನು ಚಮತ್ಕಾರ ಮಾಡ್ತೇನೆ. ನಾನು ಮಂತ್ರಗಳ ಮೇಲೆ ನನ್ನ ಕೆಲಸ ನಡೆದದ್ದು. ನಾ ಮಂತ್ರ ಕೊಡ್ತೀನಿ, ದೀಕ್ಷಾ ಕೊಡ್ತೀನಿ, ಅವ್ರ ಅಂತಾರ ಚಮತ್ಕಾರ ಆಗುದು ಮಂತ್ರಗಳಿಂದ. ಹೆಸರು ಬರೋದು ನನಗೆ. ಹೌದಾ? ನಮ್ಮ ಮಗ ಡಾಕ್ಟರ್ ದೀಪಕ್ ಅವರು ಗುಳಿಗೆ ಕೊಡ್ತಾರ. ಗುಳಿಗೆ ಚಲೋ ಇದ್ದದ್ದು ಗುಳಿಗೆ ಕೊಡ್ತಾರ ಅವರು. ಗುಳಿಗೆ ಆ ಗುಳಿಗೆನೂ ಚಲೋ ಆಗುತ್ತಾ, ಹೆಸರು ಬರೋದು ಅವ್ರಿಗೆ. ಹಂಗ ಅದ್ರ ಮೂಲ ಹಿನ್ನೆಲೆ ಏನಪ್ಪಾ ಅಂತ ಔಷಧಿಗಳು ಚಲೋ ಇದ್ರ ಅವ್ರ ಕೊಟ್ಟದ್ದು ಸಾರ್ಥಕ ಆಗ್ತದೆ, ಅವಾಗ ಹೆಸರು ಬರ್ತದ. ಹಂಗ ನಾನು ಹೇಳ್ತಕ್ಕಂಥ ಮಂತ್ರ ತಂತ್ರಗಳು ಇತ್ತೀಚೆಗಂತೂ ಹೇಳ್ರಿ ಪ್ರತಿಯೊಂದು ಸಮಸ್ಯೆ ರೀ, ಪ್ರತಿಯೊಂದು ನನ್ನ ಗಂಡ ಮತ್ತವಿ ಕೂಡೋದು ಬಿಡಿಸ್ರಿ ಹೆಂಗ ಮಾಡಿ ಬಿಡಿಸ್ರಿ ಅಂತ ಬರ್ತಾರೆ. ಮತ್ತೆ ಎಷ್ಟೋ ಮಂದಿಗೆ ಬಿಡಿಸಿನೇ ವಿಚಿತ್ರ. ಎಷ್ಟೋ ಮಂದಿಗೆ 190% ನಡೆದಿದ್ದು ಸಿಕ್ಕತ್ತೆ. ಹೌದಾ? ಇಲ್ಲಿಗೆ ರೇಷನ್ ಇದ್ದಿದ್ದು ಅದು ಬರ್ತಾರ. ಮತ್ತೆ ಏನ್ ಮಾಡಿ? ಯಾಕಂದ್ರೆ ನಾನು ಕೆಲವೊಂದು ತಪ್ಪು ಮಾಡ್ತೀನಿ. ಯಾಕಂದ್ರೆ ನನ್ನ ಮಗಳು ಯಾವಾಗ ಕೂಡ ಓಡೋಗಳ ಅವ್ನು ಹೊಳೆ ಬರೋಂಗ್ ಮಾಡ್ತಾರೆ. ಅವ್ರು ಪಾಪ ಪ್ರೀತಿ ಹೋಗ್ಯಾರ. ಈಗ ಅವ್ರು ಹೊಳೆ ಬರೋಂಗ್ ಮಾಡಿದ್ರೆ ನನ್ ತಪ್ಪಾಗುತ್ತಲ್ಲ ಅಂತ ನನಗೆ ಪಾಪ. ಅವ್ರು ಪ್ರೀತಿಸಿ ಹೋಗ್ಯಾರ. ಈಗಿನ ತಾಯಿ ನನ್ ಬರ್ಲಿ ಅಂತ ತಾವ ನನಗೆ ಡೈಲಾಗ್ ಬೀಳ್ತದ. ನಾ ಏನ್ ಮಾಡ್ಲಿ ಅಂತ ತಿಳ್ಕೊಂಡು ಆಕಿನ ತಾಯಿ ಮಾತು ಕೇಳಿ ಅವ್ರು ನೋಡಿ ಅಂತ ಅನ್ಸುತ್ತೆ. ಹೀಗಾಗಿ ಕೆಲವೊಂದು ನನಗೂ ಡೈಲಾಗ್ ಬರ್ತದೆ. ಅದಕ್ಕೆ ಸಹಿತ ತಂತ್ರ ಮಂತ್ರಗಳಿಂದ ನಾನು ಅತ್ಯಂತ ಫಲಕಾರಿಯಾದಂತ ಒಂದು ಸನ್ನಿವೇಶಗಳನ್ನ, ಚಮತ್ಕಾರಗಳನ್ನ ಕಂಡಿದ್ದೀನಿ ನಾನು ನನ್ನ ಬದುಕಿನೊಳಗೆ. ನನ್ನನ್ನು ಎತ್ತಿ ಹಿಡಿದದ್ದು ಈ ತಂತ್ರ ಮಂತ್ರ ಸಾಧನೆಗಳು. ಆಕ್ಚುಲಿ ಯೋಗ ಸಾಧನೆ ಬಿಟ್ಟರು ಮಂದಿ, ತಂತ್ರ ಸಾಧನೆ ಹಿಡ್ಕೊಂಡಾರ. ಆದ್ರೆ ನಾನು ತಂತ್ರ ಸಾಧನೆ ಬಿಟ್ಟಿದ್ದೀನಿ ಈಗ. ಯಾತಕ್ಕಂದ್ರೆ ಅದಕ್ಕೆ ಅನೇಕ ಕಾರಣಗಳು. ಸ್ವಾರ್ಥ ಜಗತ್ತು ಬಹಳ. ನನ್ನಲ್ಲಿ ನಾನು ತಂತ್ರ ಯಂತ್ರ ಮಾಡ್ತೀನಿ ಅಂದಾಗ ಮಂದಿ ಬಂದ್ರು, ಗುರುಗಳ ನನ್ ಗಂಡ ಭಾಳ ಕರ್ಕ ಬಾಯ್ ಮಾಡ್ತಾನ್ರಿ, ಭಾಳ ಒದಾಡ್ತಾನ್ರಿ, ಅವ್ನ ಬಾಯಿ ಬಂದವ ಮಾಡೋದು. ಯಾಕೆ ಒದಾಡ್ತಾನಪ್ಪ ಅಂದ್ರ ಆಕೆ ಚಂದ ನಮ್ಮ ಫೋನ್ನೇ ಮಾತಾಡಿದ್ರೆ ಬೈಬಾರ್ದನ. ಬೈದ್ರಪ್ಪ ನಾವು ಬಾಯಿ ಬಂದವ ಮಾಡೋದು ತಪ್ಪ ನಡೀತು. ಮತ್ತು ಒಬ್ಬ ಬಾಡಿಗೆದಾರ ಬಂದ, ಗುರುಗಳ ಬಾಡಿಗೆ ನಮ್ ಭಾಳ ಇದು ಕೊಡ್ತಾನ್ರಪ್ಪ, ಕಾಟ ಕೊಡ್ತಾನ. ಯಾರು? ನಮ್ಮ ಮನೆ ಕೊಟ್ಟವ. ಯಾಕ? ಒಂದ್ 4 ತಿಂಗಳು ತೊರೆ ಏನಾಗುತ್ತೆ ಗುರುಗಳ, 4 ತಿಂಗಳು ಬಾಡಿಗೆ ಕೊಟ್ಟಾದ್ರೆ ನಾನು ಹೊರಗೆ ಹೋಗಂತಾನ್ರಿ. ಅದಕ್ಕೆ ಅವ್ನ ಬಾಯಿ ಬಂದವ ಮಾಡ್ತಾರೆ. ಎಷ್ಟು ಸ್ವಾರ್ಥ ಜಗತ್ತದು. ಹಿಂಗಾಗಿ ಸಣ್ಣಗೆ ಇಟ್ಟುಕೊಂತ ಅದಕ್ಕೆ ಇನ್ನೂ ಅನೇಕ ಕಾರಣ ಅದಾವ. ಇದು ಸ್ವಾರ್ಥದ ಜಗತ್ತದೆ. ಮನುಷ್ಯ ತನ್ನ ಸ್ವಾರ್ಥವನ್ನು ಮಾತ್ರ ನೋಡ್ಕೊಂತಾನ ಅನ್ನೋ ಸತ್ಯ ನನಗೆ ಗೊತ್ತಾಕೊಂತ ಹೋದಾಗೆಲ್ಲ ನಾನು ಅಥವಾ ಬಿಟ್ಟೆ. ಈಗ ಆಧ್ಯಾತ್ಮದ ಹಾದಿಗಳು ಮುಂದುವರೆದಿನಿ, ನಿಮ್ಮನ್ನು ಮುಂದುವರಿಸ್ಬೇಕಂತೀನಿ. ಆದ್ರೆ ಯಾರು ಬಲಿತಾ ಇರಲಿಲ್ಲ.
ಹೌದಾ? ಸೊ ಇದಕ್ಕೆ ಹೇಳ್ತೀನಿ, ಯೋಗಶಾಸ್ತ್ರ ಬಹಳ ಮುಖ್ಯದ. ನೀವು ದಯವಿಟ್ಟು ಯೋಗ ಸಾಧನೆಯನ್ನು ಮಾಡಿರಿ, ಯೋಗ ಶಾಸ್ತ್ರವನ್ನು ಕಲೀರಿ. ಆದ್ರೆ ಕೂಡ ಯೋಗದ ಕೂಡ ತಂತ್ರ ಯೋಗದ, ಹೌದಾ? ಮಂತ್ರ ಯೋಗ, ತಂತ್ರ ಯೋಗ, ಲಯ ಯೋಗ, ಹಠಯೋಗ, ಕುಂಡಲಿನಿ ಯೋಗ ಇವೆಲ್ಲ ಬರ್ತಾವ. ಯಾತಕ್ಕೆ ಬರ್ತಾವಪ್ಪ ಅಂದ್ರೆ ನೀವು ಮನಸ್ಸು ಶಾಂತಿ ಇದ್ರೆ ತಾನೇ ಕಣ್ಣು ಬಿಡುದು. ಈಗ ನಾ ಧ್ಯಾನ ಮಾಡಂತೇನೆ, ಧ್ಯಾನ ಮಾಡಂತ ಹಿಂಗ ನೀವು ಕುಡಿಸಿರ್ತೀನಿ, ಅವಾಗ ನಿಮಗ ಸಾಧಕ ಚಿಂತೆ ಬರ್ತದೆ. ಹೆಂಗ್ ಧ್ಯಾನ ಮಾಡ್ತೀನಿ? ಧ್ಯಾನ ಹೆಂಗ್ ಮಾಡ್ತೀರಿ? ಅದಕ್ಕೆ ನಾವೇನ್ ಮಾಡ್ತೀವಿ, ತಂತ್ರ ಯೋಗದಿಂದ ಅವನು ಸಾಲ ಮುಟ್ಸುವಂಗ್ ಮಾಡ್ತೀವಿ. ನಿರಪರಾಧಿಲ್ಲ ಮಾಡ್ಬೇಕಾದ್ರೆ ಧ್ಯಾನ. ಸೊ ಅದಕ್ಕೆ ತಂತ್ರ ಯೋಗ ಬಳಸಬೇಕಾಗತ್ತೆ. ಅದಕ್ಕೆ ಇಂಥ ಅನೇಕ ವಿದ್ಯೆಗಳು ಈ ವೈದಿಕದೊಳಗೆ ಅದನ್ನ ನಾವು ಹೀಗೊಳಗೆ ಬೇಡ. ಇದು ವೇದಗಳೊಳಗೂ ಉಪನಿಷತ್ತುಗಳು ಸಾರ ಸರ್ವಸ್ವ ಇದು. ಅದು ಒಂದು ಪರಂಪರೆ ಬರ್ತದ. ನಾರಾಯಣದಿಂದ ವಶಿಷ್ಠ, ವಶಿಷ್ಠದಿಂದ ಪರಾಶರ, ಪರಾಶರದಿಂದ ವ್ಯಾಸ, ವ್ಯಾಸರಿಂದ ಶುಕ, ಶುಕದಿಂದ ಏನ್ ಬರುತ್ತೆ ನೋಡಿಲ್ಲ, ಶಂಕರ ಮಧ್ಯಮಾಮ್ ಅಂತ ಬರ್ತದೆ. ಅಂದ್ರೆ ಶಂಕರಾಚಾರ್ಯರು ಒಂದು ಸ್ಟೇಜ್. ಶಂಕರಾಚಾರ್ಯರು ಏನ್ ಮಾಡಿದ್ರಪ್ಪ ಅಂದ್ರೆ ಅದ್ವೈತ ಕಲಿಸಿದ್ರು ಅವರು. ಅಹಂ ಬ್ರಹ್ಮಾಸ್ಮಿ ಅಂದ್ರು. ಅವಾಗ ಅಷ್ಟೊತ್ತಿಗೆ ಕನ್ಫ್ಯೂಷನ್ ಇತ್ತು, ನೀನೇ ಬ್ರಹ್ಮಾದಿಯಪ್ಪ, ನೀನೇ ಇದು ಅದಿಯಪ್ಪ ಅಂತಂದ್ರು. ಆ ಜನರಿಗೆ ಕಲ್ಪನಾ ಬರಲಿಲ್ಲ. ಅದಕ್ಕೆ ನೆಕ್ಸ್ಟ್ ಬಂದ್ರು ಮಧ್ವಾಚಾರ್ಯರು. ಮಧ್ವಾಚಾರ್ಯರು ದ್ವೈತ ಪ್ರತಿಪಾದನೆ ಮಾಡಿದ್ರು ಅವರು. ಅಂದ್ರೆ ಅವನೇ ಬೇರೆ ನಾನೇ ಬೇರೆ, ಪರಮಾತ್ಮನ ಬೇರೆ ನಾನೇ ಬೇರೆ ಅಂದ್ರು. ಇದು ದ್ವೈತ ಆಯ್ತು. ಮುಂದ ರಾಮಾನುಜಾಚಾರ್ಯ ಬಂದ್ರು, ಅವ್ರು ವಿಶಿಷ್ಟಾದ್ವೈತ ಅಂತ ಮಾಡಿದ್ರು. ಹೀಗೊಂದು ಪರಂಪರೆ ಬರ್ತದೆ. ಇದು ದೊಡ್ಡ ಹೇಳ್ಕೊಂತ ಕುಂತ್ರ ಇನ್ನೂ ಅರ್ಧ ತಾಸಾಗತ್ತೆ. ಇನ್ನ 5 ನಿಮಿಷ ಮುಗಿಸ್ತೀನಿ, ಇನ್ನು ಕೇವಲ 5 ನಿಮಿಷ, ಕರೆಕ್ಟ್ ಆಗಿ 5 ನಿಮಿಷ ಮುಗಿಸ್ತೀನಿ. ಸೊ ಮಧ್ವಾಚಾರ್ಯ ನಂತರ ರಾಮಾನುಜಾಚಾರ್ಯ ಬಂದ್ರು, ವಿಶಿಷ್ಟಾದ್ವೈತ ಅಂತ ಬಂದ್ರು. ಮುಂದ ಕಾಲ ಬದಲಿ ಆಯ್ತು, ಶರಣರು ಬಂದ್ರು, ಬಸವಣ್ಣವ್ರು ಬಂದ್ರು, ವೀರಶೈವ ಧರ್ಮವಿದ ಆಯ್ತು, ಶಕ್ತಿ ವಿಶಿಷ್ಟಾದ್ವೈತ ಅಂತ ಬಂತು. ಈ ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಹೌದಾ? ಇವೆಲ್ಲ ಕೂಡ್ಕೊಂಡು ಇವತ್ತ ನಾವ್ ಏನ್ ಮಾಡ್ತೀವಿ, ಸುತ್ತ ನಾವು ಬರ್ಬಿಡ್ತೀವಿ, ಗಿರ್ಕಿ ಹೊಡೆದು. ನೀವೇನ್ ಮಾತಾಡಿದ್ರಿ ಅದ್ರದ್ದ, ಅವ್ರೇನ್ ಮಾತಾಡಿದ್ರು ಅದ್ರದ್ದ. ಇದು 4 ಬಿಟ್ಟು ಏನು ಇರ್ಬೇಕು, ಹೌದಾ? ಅದಕ್ಕೆ ಅದು ಮೂಲಕ ನೀವು ಹೋಗಿ ತಿಳ್ಕೊರಿ, ಸಾಧನೆ ಮಾಡ್ಕೊರಿ, ನಿಮ್ ಬದುಕು ಬಂಗಾರ ಆಗತ್ತ. ದುಃಖ ಬೇಕಾಗಿಲ್ಲ. ಅದಕ್ಕೆ ನಿಮ್ಗೆ ಯಾಕೆ ದುಃಖ ಬರುತ್ತಪ್ಪ ಅಂದ್ರೆ ಅದನ್ನ ಪರಿಹಾರ ಐತಿ, ಪರಿಹಾರ ಮಾಡ್ಕೋಬಹುದು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಇಷ್ಟು ದುಃಖ ಐತಲ್ಲ, ಪರಿಹಾರ ಆಗುತ್ತೆ. ಎಷ್ಟೋ ಮಂದಿ 6 ಕೋಟಿ ರೂಪಾಯಿ ಸಾಲ ಐತಿ, ಮತ್ತೆ ಒಬ್ರು ಯಾರೋ ಫೈನಾನ್ಸ್ ಮಾಡಿದ್ರು. ಎಷ್ಟು ವಿಚಿತ್ರ ಅದಪ್ಪ ಅಂದ್ರೆ ಭಾಳ ಡೇಂಜರಸ್. ಈ ಒಂದ್ಯಾವ ಪತ್ತಿನ ಸಹಕಾರ ಸಂಘದ ಅವ ಯಾರೋ ಒಬ್ಬ ಹೇಳಬಾರ್ದು, ಕರೆ ಹೇಳಬಾರ್ದು, ಅವ್ರಿಗೆ ಹೇಳ್ತೇನೆ. ಪಿಗ್ಮಿ ಕಲೆಕ್ಷನ್ ರೊಕ್ಕ ಬಳಸೋ ಮುಟ್ಟಿದ್ದ 23 ಲಕ್ಷ ರೂಪಾಯಿ ಎತ್ತಿ ಹಾಕಿಬಿಟ್ಟು 23 ಲಕ್ಷ ಬಿಡಿಸಿದ್ರು. ಬಿಡಿಸಿದ್ದು ಸರಿ ನಾವು ತಪ್ಪು ಹೇಳ್ಬೇಕಾದ್ರೆ ಅವ ಮರ್ದಿವ್ಸ ಏನ್ ಮಾಡ್ಬೇಕು, ಯಾಕೆ ಬಿಟ್ಟು ಮುಚ್ಚಿಬಿಡ್ತದು ಅಂದ್ಬಿಟ್ಟು ಆತು. ಅದು ಮುಚ್ಚುತ್ತಿಂತ ಸೊಸೈಟಿ ಹಂಚ್ಕೊಂಡು ಹೇಳ್ಬಿಟ್ರು. ಒಟ್ಟರು ಒಂದೇ ದಿವಸ ಹೋಗಿ ನಾನು ರೊಕ್ಕ ಕೊಡೋದು ಬಂದ್ಬಿಟ್ರು. ಇವ್ರವ್ರು ತೊಡಗಿಸ್ತಾರೆ, ಎಲ್ಲಿ ಕೊಡ್ತಾರೆ, ಓಡಿಬಿಟ್ಟು ಮ್ಯಾನೇಜರ್ ಬಂದಾಗ್ತದ. ಏನು ಒಬ್ಬ ಪಿಗ್ಮಿ ಏಜೆಂಟ್ ಬೈದಿದ್ದಕ್ಕಲ್ಲ ಅವ್ರು ಬಿಡಿಸಿದ್ದಕ್ಕ. ಇಷ್ಟು ಡೇಂಜರಸ್ ಇದ್ರು ನಾವು. ಎಲ್ಲವೂ ಸರಿ ಅದಂತ ನಂಬೋಂಗಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಯಾವುದೇ ಕ್ಷಣಕ್ಕೆ ಏನು ಆಗ್ಬಹುದಾಗಿದೆ. ಈಗ ನಾವು ಹಿಂಗದೀವಿ, ಹೊರಗೆ ಕಾಲಿಡ್ತೇವೆ, ಏನೂ ಆಗ್ಬಹುದು, ಹೌದಾ? ಏನೂ ಆಗ್ಬಹುದು. ನಮ್ಮ ಚಿತ್ತವನ್ನ ತಲ್ಲಣ ಮಾಡ್ತಕ್ಕಂಥ ಘಟನೆಗಳು ನಡೆದು ನಮ್ಮನ್ನ ಅಧೀರ್ಣನ್ಯಾಗ ಮಾಡಬಹುದು. ಅದನ್ನ ತರಲಿಕ್ಕೆ ಯಾರು? ಅದಕ್ಕೆ ಮಂತ್ರಗಳದಾವ, ಆ ಮಂತ್ರಗಳನ್ನ ಬಳಸ್ಬೇಕು. ಹೊರಗೆ ಕಾಲಿಟ್ಟಪ್ಪ ಅಂದ್ರೆ ಒಂದು ಸುರಕ್ಷಾ ಮಂತ್ರ ಅದ, ಗ್ಯಾರಂಟಿ ನಿಮ್ಮ ಕೂದಲು ಕೊಂಬೋದಿಲ್ಲ. ಇದು ಆಗ್ಬೋದು, ಅಪಘಾತ ಆಗ್ಬೋದು, ಬಟ್ ನೀವು ಉಳಿದಿರ್ತೀವಿ. ಕಾರ್ ಇದಾಗಿರ್ತೈತಿ, ಅಪ್ಪಚ್ಚ ಆಗಿರ್ತೈತಿ, ಅದು ಉದುರ್ತಿರ್ಲಿ. ಇಂತಹ ಸುರಕ್ಷಾ ಮಂತ್ರಗಳದಾವ, ರಕ್ಷಾ ಮಂತ್ರಗಳದಾವ, ಎಷ್ಟು ಮಂತ್ರಗಳದಾವ. ಈ ಮಂತ್ರಗಳನ್ನ ನಾವು ತಗೊಂಡಿದ್ದು ಋಗ್ವೇದದಿಂದ, ಅಥರ್ವಣ ವೇದದಿಂದ. ಅಂತ ವೈದಿಕ ಮಂತ್ರಗಳನ್ನ ತೆಗೆದುಕೊಂಡು ನಾವು ಪುನೀತರಾಗೋಣ, ನಮ್ಮ ಕಷ್ಟಗಳನ್ನ, ಕಾರ್ಪಣ್ಯಗಳನ್ನ ಕಳೆದುಕೊಳ್ಳೋಣ ಅಂತ ಹೇಳ್ತಾ, ನೀವು ಅತ್ಯಂತ ಪ್ರೀತಿಯಿಂದ ಬಂದ್ರಿ. ನಾ ಹೇಳಿಲ್ಲ ಇದು ನನ್ನ ಫಂಕ್ಷನ್ ಅಲ್ಲ, ಇದು ನಿಮ್ಮ ಫಂಕ್ಷನ್ ಅಲ್ಲ. ನಿಮ್ಮ ಫಂಕ್ಷನ್ಗೆ ನೀವು ಕೂಡಿದ್ರಿ ಅಷ್ಟೇ. ಸುಮ್ಮನೆ ನಾ ಹೇಳಿಲ್ಲ, ನೀವು ನಿಮ್ಮ ಮಕ್ಕಳಿಗೆ ಹೆಂಗೆ ಬರ್ತ್ಡೇ ಮಾಡೋ ಮುಂದೆ ಶೃಂಗಾರ ಮಾಡಿ ಅವರಿಗೆ ಹ್ಯಾಪಿ ಬರ್ತ್ಡೇ ಅಂತ ಇದು ಮಾಡ್ತೀರಿ, ಹಂಗೆ ನಮ್ಮ ದೇಶದೊಳಗೆ ಪ್ರತಿಯೊಂದು, ನಮ್ಮ ಇಡೀ ದೇಶದೊಳಗಲ್ಲ ವಿಶ್ವದೊಳಗೆ ಎಷ್ಟು ದಿನ ಅದಾವ. ಒಂದು ಪ್ರತಿಯೊಂದು ದಿವಸ ಏನು ಬಂದಿರ್ತದೆ. ಫ್ರೆಂಡ್ಶಿಪ್ ಡೇ, ಮಕ್ಕಳ ಚಿಲ್ಡ್ರನ್ಸ್ ಡೇ, ಹೌದಾ, ಮತ್ತೆ ವರ್ಕರ್ಸ್ ಡೇ, ಎಷ್ಟು ದಿನ ಒಂದೊಂದು ಇದ್ದೇ ಇರ್ತಾವ. ಸಿಗರೇಟ್ ಸ್ಮೋಕಿಂಗ್ ಡೇ ಅಂತ ಬರ್ತದೆ, ಸ್ಮೋಕಿಂಗ್ ಡೇ ಕುಡಿಯೋರ್ ದಿನ ಅನ್ಕೋತ ದಿನ ಒಂದದಾವ, ಹೌದಾ? ಹಂಗ ಆ ದಿನದೊಳಗೆ ಇದೊಂದು ಸೇರಿಸ್ಯಾರ.
ಗುರುವಿನ ಸ್ಮರಣೆ ಮಾಡೋ ದಿನ. ಅದಕ್ಕೆ ಯಾವಾಗ ಒಂದ್ ದಿನ ಬರ್ತದ ಅವತ್ತೆಲ್ಲಾರು ಕೂಡ್ತಾರ, ಅದ್ರ ಬಗ್ಗೆ ಮಾತಾಡ್ತಾರ, ಹೊಕ್ತಾರ, ಮತ್ ಮರಿತಾರ. ಹಂಗ ಗುರು ಪೂರ್ಣಿಮೆ ಆಗ್ಬಾರ್ದು. ಮತ್ತೆ ನೀವು ಗುರುಗಳನ್ನ ನಡೆಸ್ಕೊಳೋದು ಯಾವಾಗಪ್ಪ ಅಂತಂದ್ರ ಮುಂದಿನ ವರ್ಷ. ಹಂಗಾಗ್ಬಾರ್ದು. ಒಂದ್ ತಿಳ್ಕೊರಿ, ಇದು ಬರ್ತದ ಒಂದು ಕಹಾವತ್, ಏನಪ್ಪಾ ಅಂತಂದ್ರ ತಾಯಿಗೆ ತನುವನ್ನ, ತಂದೆಗೆ ತನು ಮತ್ತು ಧನವನ್ನ, ಹೆಂಡತಿಗೂ ತನು ಮತ್ತು ಧನವನ್ನ, ಆದ್ಮೇಲೆ ಗುರುವಿಗೆ ತನು ಮತ್ತು ಮನ ಮತ್ತು ಧನವನ್ನು ಕೂಡ ಅರ್ಪಿಸ್ಬೇಕು. ಯಾಕಂದ್ರೆ ನೀವು ಅವ್ರು ಅಂತ ಹೇಳ್ತಾರೆ, ಉದಾಹರಣೆ ಹೇಳ್ತಾರೆ, ಈಗ ನಿಮ್ಮ ಹತ್ರ ಒಂದು 20 ಕೋಟಿ ರೂಪಾಯಿ ಇರ್ತದೆ, 20 ಕೋಟಿ ಇರ್ತದೆ, ಒಂದು ಹುಡುಗಿನ ಮದುವೆ ಹಾಕಿ, ಬಡ ಹುಡುಗಿನ ನೀವು ಒಂದು ತಾಳಿ ಕಟ್ತೀರಿ. ತಾಳಿ ಕಟ್ಟಿದ್ರೆ ಸಾಕ್ರಿ, ನಿಮ್ಮ ಆಸ್ತಿ ಒಡೆಯಲಾಕಿ ಪಾರ್ಟ್ನರ್ ಹಾಕಳ. ಮರುದಿವಸ ಡೈವರ್ಸ್ ಕೊಟ್ಟರು ಸತಿ 10 ಕೋಟಿ ಕೊಡ್ಬೇಕು. ಒಂದು ತಾಳಿ ರಿಜಿಸ್ಟ್ರೇಷನ್ ಆಫೀಸ್ ಹೋಗಿ ಬಂದ ಮದುವೆ ಆಗಿದೆ ಅಂತ ತೊಗೊಂಡ್ಬಂದ್ರೆ ಸಾಕಪ್ಪ, ಮರುದಿವಸ ಡೈವರ್ಸ್ ಕೊಡ್ಬೇಕಾದ್ರೆ 20 ಕೋಟಿ ಕೊಡ್ಬೇಕಾಗಿತ್ತು. ಹೌದಾ? ನಿನ್ನೆ ಮೊನ್ನೆ ತಾಳಿ ಕಟ್ಟಿದ ಹೆಂತಿಗೆ ಇನ್ನೂ ಕೂಡ ಕೂಡ ಮಲಗಿರ್ತೈತ ಅಂತ ಹೆಂತಿ 10 ಕೋಟಿ ಕೊಡ್ತೀರಿ. ಗುರು ನಿಮಗೆ ದೀಕ್ಷಾ ಕೊಡ್ತಾನ, ಅವ 5 ರೂಪಾಯಿ ಕೊಡ್ತೀರಿ. ಇದು ಹೋಗ್ಬೇಕಿತ್ತು. ಗುರು ನಿಮ್ಮವ ಅಂತ ಹೇಳ್ಕೊಂತೀರಲ್ಲ, ಆದ್ರ ಗುರುವಿಗೆ ತನುವನ್ನ, ಧನವನ್ನ, ಮನವನ್ನ ಸಂಪೂರ್ಣ ಅರ್ಪಿಸ್ಬೇಕು. ಅಂದಾಗಲೇ ನೀವು ಪುನೀತರಾಗ್ತೀರಿ. ಸುಮ್ಮನೆ ಬಂದು ಈ ಗುರು ಪೂರ್ಣಿಮೆದಾಗ ಒಂದಿಷ್ಟು ಭಜನೆ ಮಾಡಿ, ಒಂದಿಷ್ಟು ಭಾರ ಹಾಕಿ, ಒಂದಿಷ್ಟು ಪಾತ್ಪೂಜೆ ಮಾಡ್ಕೊಂಡು ಹೋದ್ರಪ್ಪ ಅಂದ್ರ ಉದ್ಧಾರ ಆಗುದಿಲ್ಲ. ಗುರುವಿನ ಅದಕ್ಕ ಶ್ರುತಿ ಅಂತಾರ, ಸ್ಮೃತಿ ಅಂತಾರ. ಈ ವೇದಗಳಾಯ್ತು, ಪುರಾಣಗಳಾಯ್ತು, ಬ್ರಹ್ಮಸೂತ್ರಗಳಾಯ್ತು, ಎಲ್ಲ ಕಂಠಪಾಠ ಮಾಡಿ ಹೇಳ್ತಿದ್ರಿ ಮೊದ್ಲು. ಈಗ ನಮ್ ಗತಿ ಏನಾಗೈತಪ್ಪ ಅಂತಂದ್ರೆ 2 ಎಣ್ಣೆ ಎಷ್ಟು ಅಂತ ಕೇಳಿರಪ್ಪ ಅಂದ್ರ ಇದು ಕಂಪ್ಯೂಟರ್ ಕೊಡ್ತೀವಿ ನಾವು. ಕ್ಯಾಲ್ಕುಲೇಟರ್ 2 ಎಣ್ಣೆ 4 ಅದನ್ನ ನಮ್ ಬಿಡುದಿಲ್ಲ. ಏನದು ನಾವು 30 ರೂಪಾಯಿ ಅಂಕಿ ಇದ್ದಿದ್ದೀವಿ, ಕುಕ್ಕರ್ ಇದು ಏನೋ ಬೈಪಟ್ 30 ರೂಪಾಯಿ ಅಂಕಿ ಇದ್ದಿದ್ದೀವಿ, ಮತ್ 1.5 ಅಂಕಿ ಇದ್ದಿದ್ದೀವಿ. ಈಗ 27 ಅಂಕಿ ಯಾರು ಅಂತೀರಿ, 11 ಅಂಕಿ ಯಾರು ಅಂತೀರಿ? ಇಲ್ಲ 2 ಎಣ್ಣೆ 4 ಅಂತಂದ್ರೆ ಬರೋದ್ರ ಗೊತ್ತಾಗುದಿಲ್ಲ. ನಾವು ಇದನ್ನ ತಗೊಂತೀವಿ, ಕ್ಯಾಲ್ಕುಲೇಟರ್ ತಗೊಂಡು. ಇಂಥ ಕಾಲದೊಳಗ 4 ವೇದಗಳನ್ನ, ಆ ಶ್ಲೋಕಗಳನ್ನ ನೆನಪಿಟ್ಟಿದ್ರಿ, ಬ್ರಹ್ಮಸೂತ್ರ ನೆನಪಿಟ್ಟಿದ್ರಿ. ಈ ಕಾಲ ಹೋಯ್ತು ಈಗ. ಅದಕ್ಕ ಶ್ರುತಿ ಅಂತಾರ. ಶ್ರುತಿ ಅಂತಂದ್ರೆ ಕೇಳೋದು, ಹೌದಾ? ಸ್ಮೃತಿ ಸ್ಮೃತಿ ಪುರಾಣ ನಮ್ ಆಲಯಂ ಕರುಣಾಲಯಂ ಬರ್ತದ. ಅಂದ್ರ ಹೇಳಿದ್ದನ್ನ ನೆನಪಿಟ್ಕೊಂತಿದ್ರು ಅಂತ ಕಾಲದೊಳಗ. ನಾವು ಇಟ್ಕೊಂತಿದ್ವಿ ನೆನಪಿನೊಳಗ. ಇನ್ನೂ ತನಕ ನಿಜಗುಣ ಶಿವಗಳು ಎಷ್ಟು ನೆನಪದ ನಮ್ಮ ತಂದೆ ಹೇಳ್ತಿದ್ರು, ನಾವು ಹೇಳ್ತೀವಿ ಇನ್ನೂ ತನಕ. ಹೌದಾ? ಪರಮೇಶ್ವರಿ ಪುಣ್ಯ ನಾವು ಇದು ಪೂರ್ಣ ಹೇಳ್ತೀವಿ, ಒಂದು ಅಕ್ಷರ ತಪ್ಪದೆ ಇನ್ನೂ ತನಕ. ಅಂದ್ರೆ 75 ವರ್ಷಗಳ ಕಾಲ ಇನ್ನು ನಾವು ನೆನಪಿದ್ವಿ ನಾವು. ಆದ್ರೆ ಈಗಿನ ಜನ ಏನಂತಾರಪ್ಪ ಅಂತಂದ್ರೆ ಓದಿದ್ ನೆನಪುಳಿವಲ್ರಿ ಅಂತ ಬರ್ತಾವ. ಓದಿದ್ ನೆನಪಿಡಿದ್ರೆ ನಮ್ಮ ಹುಡುಗರಿಗೆ ಬರ್ತಾವ. ಹೆಂಗಿದ್ರು ಏನ್ ಮಾಡ್ಕೊಂಡ್ಬಿಟ್ಟಿವಿ, ತಪ್ಪಿಬಿಟ್ವಿ ನಾವು, ತಪ್ಪಿಬಿಟ್ಟಿವಿ. ಅದು ತಪ್ಪಿದ್ ಎಲ್ಲೈತಿ ಗೊತ್ತೈತಿ, ರಿಪೇರ್ ಮಾಡ್ಕೊಳ್ಳೋದು ಆಗ್ತದೆ. ಗೊತ್ತೈತಿ, ನಮಗ್ ಗೊತ್ತೈತಿ, ಎಲ್ಲಿ ತಪ್ಪೈತೆ ಗೊತ್ತೈತಿ. ಬಟ್ ಬೆಕ್ಕಿನ ಕೊಳ್ಳಿ ಗಂಟೆ ಕಟ್ಟೋರು ಯಾರು? ಹೌದಾ? ಎಷ್ಟೋ ಜನ ಬರ್ತಾರ, ನಮ್ಮ ಮಗ ಸಿಗರೇಟ್ ಸೇರ್ತಾರ, ಬಿಸಿಲು ಬರ್ತಾರೆ, ನೀ ಯಾಕೆ ಹೋಗುದಿಲ್ಲ ಅಂತೀನಿ ನಾನು. ಇಲ್ಲ, ನಾನಾ ದಿನ 8 ಪ್ಯಾಕ್ ಸೇರ್ತೀನಿ. ಹೌದಾ? 8 ಪ್ಯಾಕ್ ಸಿಗರೇಟ್ ನಾನೇ ಸೇರ್ತೀನಿ, ಅವ್ನ ಕಡೆ ತರಿಸಿ. ಅವ್ನು ನನಗೆ ಹೇಳಕ್ ತಾಕತ್ತಿಲ್ಲ ಅಂತಾರ. ಅದಕ್ಕೆ ನಮ್ಮ ಹತ್ರ ಕಡೆ ಕೇಳಿಸ್ತಾರ. ಹೌದಾ? ಕಾರಣ ಹಂಗ ಆಗ್ಬೇಡ್ರಿ. ನಿಮ್ಮ ಮಕ್ಕಳಿಗೆ ಅಂಜ್ರಿ, ಚಟ ಮಾಡ್ಬೇಕಾದ್ರೆ ಅಂಜ್ರಿ. ನಿಮ್ಮ ಮಕ್ಕಳ ಮುಂದೆ ಅಂಜ್ರಿ. ಎದಕ್ಕಪ್ಪ ಅಂದ್ರ ನಿಮ್ ಹೆಂಡ್ರಿಗೆ ಬೈಬೇಡ್ರಿ, ನಿಮ್ಮ ಅಪ್ಪನಿಗೆ ಬೈಬೇಡ್ರಿ. ಎಂತ ಕಾಲ ಇತ್ತು. ಸಂಜೆ ಎಲ್ಲ ನಮ್ಮ ಅವ್ನ ಕೈ ನಮಸ್ಕಾರ ಮಾಡ್ತಿದ್ವಿ, ಅಪ್ಪನ ಕೈ ನಮಸ್ಕಾರ ಮಾಡ್ತಿದ್ವಿ. ನಮ್ಮ ಹುಡುಗರು ನೋಡ್ತಿದ್ರು, ಅವ್ರು ನಮಸ್ಕಾರ. ಇದು ಹೇಳಿ ಕೇಳಿ ಮಾಡೋದಲ್ಲ, ನೋಡಿ ಕಲಿಯೋದಲ್ಲ ನಮ್ಮ ಸಂಸ್ಕಾರವನ್ನ. ಅಂತ ಕಾಲ ಬರಬೇಕು. ಅಂತದನ್ನ ತಯಾರಾಗಿ ನಿಮ್ಗೆ ದುಃಖ ಬಂದಿದ್ದ ಅಲ್ಲೇ ನನ್ನ ಮಕ್ಕಳ ಮಾತು ಕೇಳೋರು. ಈಗ ನಿಮ್ಗೆ ಎಷ್ಟು ಇದಾಗಿದಪ್ಪ ಅಂದ್ರೆ ಹಿಂಗ್ ಕುಂತಿರ್ತೀವಲ್ಲ, ಯಾರು ಅಡ್ಡಾಡ್ತಿರ್ತಾರ, ಕಾಲು ಬಿಡ್ತಂತ ತಿಳ್ಕೊ. ನಿಮ್ ಪುಣ್ಯ ಚಲೋ ಇತ್ತಪ್ಪ ಅಂದ್ರ ಇಷ್ಟು ಮಾಡಿದ್ರೆ ಪುಣ್ಯ ಚಲೋ ಐತೆ ಅಂತ ಒದ್ಕೊಂಡ್ ಅಡ್ಡಾಡ್ತಾರ ನಿಮ್ಮನ್ನ. ನಿಮ್ ಮಕ್ಕಳು ಮೊಮ್ಮಕ್ಕಳು ಒದ್ಕೊಂಡ್ ಅಡ್ಡಾಡ್ತಾರ. ನಿಮ್ ಪುಣ್ಯ ಚಲೋ ಇತ್ತಪ್ಪ ಅಂದ್ರೆ ಹಿಂಗ್ ಮಾಡಿ ಯಾಕಂದ್ರೆ ನೀವು ಎಷ್ಟೋ ಮಂದಿ ಮನೆ ನಾವು ಹೋಗಿರ್ತೀವಿ, ನಮಸ್ಕಾರ ಗುರುಗಳ ಬಂದ ನಮಸ್ಕಾರ ಮಾಡು ಅಂತಾರೆ. ಅಂತಾವು ಮಾಡೋದೇ ಇಲ್ಲ. ನಾ ಅಂತೀನಿ ಅವ್ರಿಗೆ ಹೇಳ್ಬೇಡ್ರಿ, ನೀವು ಮಾಡ್ರಿ ಅಂತೇನೆ ನಾನು. ಅವ್ರು ಮಾಡ್ತಾರ, ಅವ್ರು ಮಾಡ್ಕೊಂಡು ಇವ್ರು ಮಾಡ್ತಾರ. ಸೊ ನಾವು
ಮಕ್ಕಿ ಆಗಬಾರ್ದು, ಪುಸ್ತಕದ ಹುಳುಗಳಾಗಬಾರ್ದು, ಮತ್ತು ಕೇಳಿ ಮರೆತು ಬಿಡೋರು ಆಗಬಾರ್ದು. ಅದನ್ನ ರೂಢಿಗಳು ತರಬೇಕು. ಅದಕ್ಕೆ ಅಂತ ರೂಢಿಗಳು ತಂದ್ರಪ್ಪ ಅಂದ್ರೆ ಖಂಡಿತವಾಗಿ ನಿಮಗೆ ಕಟ್ಟಿಟ್ಟ ಬುದ್ಧಿ ಸುಖ ಅನ್ನೋದು. ಇಂಥ ಸುಖವನ್ನು ಪ್ರಾಪ್ತಿ ಮಾಡಿಕೊಡ್ರಿ ಅಂತಕೊಂಡು ಹೇಳಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹೇಳಿ ನಿಮ್ಮೆಲ್ಲರಿಗೂ ಮಂಗಲ ಆಶೀರ್ವಾದಗಳನ್ನ ಹೇಳ್ತೀನಿ. ಇಷ್ಟೊತ್ತು ಗೊತ್ತಿದ್ದೀರಿ ಪಾಪ. ನಾವು ಇನ್ನೂ ಮಾತಾಡ್ಬೇಕಾಯ್ತು. ನಾನು ಒಂದು ಟ್ರ್ಯಾಕ್ ತಪ್ಪಿದ್ದೆ ನಾನು. ಯಾಕಂದ್ರೆ ಗುರು ಪೂರ್ಣಿಮೆ ಮಹತ್ವ ಎಲ್ಲಿಂದ ಶುರು ಆಗುತ್ತಾ, ಎಲ್ಲಿಗೆ ಎಂಡ್ ಆಗ್ತದ, ಯಾಕೆ ದುಃಖ ಬಂತು, ಯಾಕೆ ಈಗಿನ ಗುರುಗಳು ಹೆಂಗದಾರ ಅದನ್ನ ಹೇಳ್ಬೇಕಾಗಿತ್ತು. ಯಾಕಂದ್ರೆ ಈಗ ಅಂತ ತಪೋಶಕ್ತಿಗಳಂತ ಗುರುಗಳು ಯಾರು ಇಲ್ರಿ, ಯಾರ್ಯಾರು ಇಲ್ರಿ ಆಕ್ಚುಲಿ. ಮತ್ತೆ ಇವತ್ತು ಏನಾಗೈತಪ್ಪ ಅಂತಂದ್ರೆ ಗುರುಗಳು ಅಂತವ್ರದಾರ, ನಾವು ಅಂತವ್ರಿ. ಯಥಾ ರಾಜ ತಥಾ ಪೂಜ, ಯಥಾ ಗುರು ತಥಾ ಶಿಷ್ಯ, ಯಥಾ ಶಿಷ್ಯ ತಥಾ ಗುರು. ಅಲ್ಲ ಹಿಂಗಾದಾಗ ದುಃಖ ಮತ್ತು ವಿರೋಧಿ. ಅದಕ್ಕಾಗಿ ನೀವು ಬರೋಬ್ಬರಿ ಆಗಲಿ, ಗುರುಗಳ ಬರೋಬ್ಬರಿ ಆಗಂತೂ ನೀವು ಹೋಗ್ಬೇಡ್ರಿ, ಶಿಷ್ಯರ ಬರೋಬ್ಬರಿ ನೀವು ಹೋಗ್ಬೇಡ್ರಿ. ನಿಮ್ಮ ನೀವು ತಿದ್ದಿಸ್ಕೊಡ್ರಿ, ಅದು ಎಲ್ಲ ಒಳ್ಳೇದಾಗ್ತದೆ. ಯಾಕಂದ್ರೆ ಜಗತ್ತನ್ನು ತಿದ್ದೋಕ್ಕಿಂತ ಹೆಚ್ಚಿಗೆ ನಿಮ್ಮನ್ನ ನೀವು ತಿದ್ದುಕೊಳ್ಳೋದು ಬಹಳ ಸರಳ. ಈ ಮಾತನ್ನು ಹೇಳಿ ಎಲ್ಲರಿಗೂ ಮಂಗಲವಾಗಲಿ. ಮಂಗಲಂ ಭವತು. ಮತ್ತು